ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಈ ದಿನ ನಾನು ಪ್ರಾರಬ್ಧ ಕರ್ಮದ ಬಗ್ಗೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಅಂದರೆ ಹಿಂದಿನ ದಿನ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು, ಅಂದರೆ ನೀವು ಮದುವೆ ಬಗ್ಗೆ ಹೇಳ್ತೀರಾ, ಸಂತಾನದ ಬಗ್ಗೆ ಹೇಳ್ತೀರಾ, ಸಮಸ್ಯೆಗಳ ಪರಿಹಾರದ ಬಗ್ಗೆನೂ ಹೇಳ್ತೀರಾ, ಆದರೂ ನೀವು ಪ್ರಾರಬ್ಧ ಕರ್ಮದ ಬಗ್ಗೆ ಪದೇ ಪದೇ ಹೇಳ್ತೀರಾ. ಹಾಗಾದರೆ ಪ್ರಾರಬ್ಧ ಕರ್ಮ ಅಂದರೆ ಏನು, ಅದ್ರ ಬಗ್ಗೆ ನನಗೆ ಸ್ವಲ್ಪ ತಿಳಿಸ್ರಿ ಅಂತ ಕೇಳಿದರು ಸ್ನೇಹಿತರೆ. ಖಂಡಿತ ನನಗೆ ತಿಳಿದಿರೋ ಅಷ್ಟು ಮಟ್ಟಿಗೆ, ನಾನು ಅದರ ಬಗ್ಗೆ ತಿಳ್ಕೊಂಡಿರೋ ಅಷ್ಟು ಮಟ್ಟಿಗೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಕ್ರಿಯಾಮಾಣ ಕರ್ಮ ಅಂತೇಳಿ 3 ಭಾಗಗಳನ್ನಾಗಿ ಈ ಕರ್ಮವನ್ನು ವಿಂಗಡಿಸಿದೆ ಸ್ನೇಹಿತರೆ. ಅಂದರೆ ಸಂಚಿತ ಕರ್ಮ ಅಂದರೆ ಅದು ಒಂದು ಗಂಟು, ಅಂದರೆ ನಮ್ಮ ಹಿಂದಿನ ಜನ್ಮದ ಒಂದು ಗಂಟಿದ್ದ ಹಾಗೆ. ಅಂದರೆ ನಾವೀಗ ಮುಂದೆ ನಮಗೆ ಏನಾದರೂ ಬೇಕಾಗತ್ತೆ ಅಂತ ಹೇಳಿ, ನಮ್ಮ ಮುಂದಿನ ಭವಿಷ್ಯಕ್ಕೆ ಏನಾದರೂ ಬೇಕು ಅಂತೇಳಿ ನಾವು ಹಣವನ್ನು ಸಂಪಾದನೆ ಮಾಡಿ ಕೂಡಿಡ್ತೀವಲ್ಲ, ಆ ರೀತಿ. ಹಾಗೆ ನಾವು ಮುಂದೆ ಕಷ್ಟ ಬರ್ಬೋದಪ್ಪ, ಮುಂದೆ ನನಗೆ ಕೆಲಸ ಇಲ್ದಂಗೆ ಆಗ್ಬೋದಪ್ಪ, ಅದಕ್ಕೋಸ್ಕರ ನಾನು ಇವಾಗಲೇ ಅಕ್ಕಿಯನ್ನು ಸ್ಟಾಕ್ ಮಾಡಿ ಇಟ್ಕೊಳ್ತೀನಪ್ಪ, ಅದು ನನಗೆ ಮುಂದೆ ಕೆಲಸ ಇಲ್ದಾಗಿರ್ಬೋದು, ನನಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಲ್ಲ, ಅದೇ ಸಂಚಿತ ಕರ್ಮ. ಅಂದರೆ ಸಂಚಿತ ಅಂದರೆ ಗಂಟು ಸ್ನೇಹಿತರೆ. ಅಂದರೆ ನಾವು ಏನನ್ನೇ ಕಳಿಸ್ಲಿ, ಒಳ್ಳೆಯ ಕರ್ಮವೇ ಆಗಿರಲಿ, ಕೆಟ್ಟ ಕರ್ಮವೇ ಆಗಿರಲಿ, ಅದು ಸಂಚಿತ ಕರ್ಮವಾಗಿ ಹೊರಹೊಮ್ಮುತ್ತೆ ಸ್ನೇಹಿತರೆ. ಅಂದರೆ ಅದು ಸಂಚಿತ ಕರ್ಮದ ಲೆಕ್ಕಕ್ಕೆ ಸೇರುತ್ತೆ. ಅದೇ ರೀತಿ ಪ್ರಾರಬ್ಧ ಕರ್ಮ ಅಂದರೆ ಸಂಚಿತ ಕರ್ಮದ ಒಂದು ಭಾಗ ಅಷ್ಟೇ ಸ್ನೇಹಿತರೆ. ಅಂದರೆ ನಾವು ಬ್ಯಾಂಕಲ್ಲಿ ಠೇವಣಿ ಇಟ್ಟಿದ್ದೀವಿ, ಈಗ ಅಂದರೆ ಮನೆಯಲ್ಲಿ ಅಕ್ಕಿಯನ್ನು ಶೇಖರಣೆ ಮಾಡಿ ಇಟ್ಕೊಂಡಿದ್ದೀವಿ, ಅಂದರೆ ನಾವು ಹಣವನ್ನು ಭವಿಷ್ಯಕ್ಕೆ ಕೂಡಿಟ್ಕೊಂಡಿದ್ದೀವಿ. ಅದರಲ್ಲಿ ನಾವು ಸ್ವಲ್ಪವನ್ನು ಆ ಗಂಟಲ್ಲಿ ನಾವು ಖರ್ಚು ಮಾಡೋದೇ ಪ್ರಾರಬ್ಧ ಕರ್ಮ ಸ್ನೇಹಿತರೆ. ಅಲ್ಲಿ ಏನು ಕೂಡಿಟ್ಟಿದ್ದೀವೋ ಅದು ನಾವಿಲ್ಲಿ ಖರ್ಚು ಮಾಡ್ತೀವಿ. ನಾವು ಸಂಚಿತ ಪಾಪದಲ್ಲಿ ಅಕ್ಕಿ ಕೂಡಿಟ್ಟಿದ್ವಲ್ಲ, ಆ ಅಕ್ಕಿಯಲ್ಲಿ ಹುಳ ಆಗಿದ್ರು ನಾವು ಅದನ್ನೇ ಇಲ್ಲಿ ಖರ್ಚು ಮಾಡಲೇಬೇಕು ಸ್ನೇಹಿತರೆ. ಹಾಗೆ ನಾವು ಹಣವನ್ನು ಗಳಿಸಿದ್ವಿ, ಅದನ್ನು ನಾವಿಲ್ಲಿ ಖರ್ಚು ಮಾಡ್ತೀವಿ. ಹಾಗೆ ನಾವು ಆ ಸಂಚಿತ ಪಾಪದಲ್ಲಿ ಒಳ್ಳೆಯ ಕರ್ಮಗಳ ಗುಣವನ್ನು ಗಳಿಸಿದ್ವಿ ಅಂದರೆ ಅದನ್ನು ಕೂಡ ನಾವು ಇಲ್ಲಿ ಪ್ರಾರಬ್ಧ ಕರ್ಮದಲ್ಲೇ ನಾವು ಅನುಭವಿಸ್ತೀವಿ ಸ್ನೇಹಿತರೆ. ಅಂದರೆ ಅದು ನಮಗೆ ಇಲ್ಲಿ ಸಿಗುತ್ತೆ. ಸಂಚಿತ ಕರ್ಮದ ಒಂದು ಭಾಗ ಪ್ರಾರಬ್ಧ ಕರ್ಮ ಆಯಿತಾ. ಸಂಚಿತ ಕರ್ಮ ಅಂದರೆ ನಾವು ಏನು ಕೂಡಿಟ್ಟಿರ್ತೀವಲ್ಲ ಅದರ ಬಡ್ಡಿಯನ್ನು ನಾವೀಗ ಪ್ರಾರಬ್ಧ ಕರ್ಮದ ಮೂಲಕ ಊಟ ಮಾಡ್ತೀವಿ ಅನ್ನೋದೇ ಅರ್ಥ ಸ್ನೇಹಿತರೆ. ಆ ಅಕ್ಕಿನ ಮುಂದೆ ಕಷ್ಟ ಬರುತ್ತೆ ಅಂತ ಶೇಖರಣೆ ಮಾಡಿಟ್ಟಿದ್ದೀವಿ, ಅದು ಅಕ್ಕಿ ಹಾಳಾಗಿ ಹುಳ ಆದರೂ ಪರವಾಗಿಲ್ಲ, ಅದನ್ನು ನಾವೇ ತಿನ್ನಬೇಕು ಸ್ನೇಹಿತರೆ. ಹಾಗೆ ನಾವು ಕೆಟ್ಟದ್ದೇ ಮಾಡಿರಲಿ ಒಳ್ಳೆಯದೇ ಮಾಡಿರಲಿ, ಸಂಚಿತ ರೂಪದಲ್ಲಿ ನಾವು ಗಂಟು ಕಟ್ಟಿ ಇಟ್ಬಿಟ್ಟಿದ್ದೀವಿ, ಅದನ್ನು ನಾವೀಗ ಪ್ರಾರಬ್ಧ ಕರ್ಮದಲ್ಲಿ ಅದು ನಮ್ಮ ಪಾಲಿಗೆ ಏನು ಸಿಗುತ್ತೋ ಅದನ್ನು ಅನುಭವಿಸ್ಬೇಕು ಸ್ನೇಹಿತರೆ. ಅಂದರೆ ಸಂಚಿತ ಪಾಪದಲ್ಲಿ ನಾವು ಪುಣ್ಯದ ಕೆಲಸನೇ ಮಾಡಿ ಗಂಟನ್ನು ಕಟ್ಟಿಟ್ಟಿದ್ದೀವಿ ಅಂದರೆ ಆ ಪುಣ್ಯ ನಮಗೆ ಪ್ರಾರಬ್ಧ ಕರ್ಮದಲ್ಲಿ ಸಿಗುತ್ತೆ. ನಾವು ಈ ಜನ್ಮದಲ್ಲಿ ಶ್ರೀಮಂತರ ಹೊಟ್ಟೆಯಲ್ಲಿ ಹುಟ್ಟಬಹುದು, ನಾವು ಮುಟ್ಟಿದೆಲ್ಲ ಚಿನ್ನ ಆಗ್ಬೋದು, ನಾವು ಬೇಗನೆ ಯಶಸ್ಸು ಗಳಿಸ್ಬೋದು. ಒಂದು ಬಡವರ ಮನೆಯಲ್ಲಿ ಹುಟ್ಟಿರ್ತೀವಿ, ಇದಕ್ಕಿದ್ದ ಹಾಗೆ ನಮಗೆ ಏಳಿಗೆ ಯಶಸ್ಸು ಸಿಗ್ತಾ ಹೋಗುತ್ತೆ. ಒಂದೊಮ್ಮೆ ನಾವು ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ನಿಧಿ ಸಿಕ್ಬಿಡುತ್ತೆ. ಈ ರೀತಿ ನಾವು ಒಮ್ಮೆಲೆ ಉದ್ಧಾರ ಆಗ್ಬಿಡ್ತೀವಿ, ಶ್ರೀಮಂತರಾಗ್ಬಿಡ್ತೀವಿ. ಅಂದರೆ ಅದು ಸಂಚಿತ ಸಂಚಿತ ಕರ್ಮದ ಒಂದು ಭಾಗ ಪ್ರಾರಬ್ಧ ಕರ್ಮದಲ್ಲಿ ನಮಗೆ ಸಿಕ್ಕಿರುತ್ತೆ ಸ್ನೇಹಿತರೆ. ಪ್ರಾರಬ್ಧ ಅಂದರೆ ಈಗ ಪ್ರೆಸೆಂಟ್ ಅಂದರೆ ನಾವೀಗ ಏನು ಅನುಭವಿಸ್ತಾ ಇದ್ದೀವಲ್ಲ ವರ್ತಮಾನ, ಅದು ಸ್ನೇಹಿತರೆ. ಸಂಚಿತ ಅಂದರೆ ಅದು ಹಿಂದಿನ ಜನ್ಮ ಅಂದರೆ ಹಿಂದೆ ನಾವು ಶೇಖರಣೆ ಮಾಡಿ ಇಟ್ಬಿಟ್ಟಿದ್ದೀವಿ ಮುಂದೆ ಬೇಕು ಅಂತ ಹೇಳಿ, ಅದು ಸ್ನೇಹಿತರೆ. ಹಾಗೆ ನಾವೀಗ ಅನುಭವಿಸ್ತಿದ್ದೀವಿ ಸ್ನೇಹಿತರೆ. ಅಂದರೆ ನಾವು ಹೋದ ಜನ್ಮದಲ್ಲಿ ಪುಣ್ಯವನ್ನೇ ಮಾಡಿದ್ವಿ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ವಿ, ಒಳ್ಳೊಳ್ಳೆ ಕರ್ಮಗಳನ್ನು ಮಾಡಿದ್ವಿ, ಅಲ್ಲಿ ನಾವು ಬಹಳ ಒಂದು ಒಳ್ಳೆಯ ಕರ್ಮಗಳನ್ನು ಮಾಡಿಟ್ಟಿದ್ವಿ. ಅಂದರೆ ಅದರ ಬಡ್ಡಿಯನ್ನು ನಾವು ಈ ಪ್ರಾರಬ್ಧ ಕರ್ಮದಲ್ಲಿ ಅಂದರೆ ಈ ವರ್ತಮಾನದಲ್ಲಿ ನಾವು ಅದನ್ನು ಅನುಭವಿಸ್ತೀವಿ ಸ್ನೇಹಿತರೆ. ಅದು ಯಾವುದೇ ಆಗಿರ್ಬೋದು. ಸಂಚಿತ ಪಾಪದಲ್ಲಿ ಬರೀ ಕೆಟ್ಟ ಕೆಲಸಗಳನ್ನು ಮಾಡಿ ಕೆಟ್ಟದನ್ನೇ ಬಯಸ್ತಾ ಇದ್ವಿ ಅಂದರೆ ಈ ಜನ್ಮದಲ್ಲಿ ನಮಗೆ ಅದರ ಬಡ್ಡಿ, ಆ ಕೆಟ್ಟದಕ್ಕೆ ಏನು ಸಿಗಬೇಕಲ್ಲ ಬಡ್ಡಿ, ಅದು ನಮಗೆ ಈ ಪ್ರಾರಬ್ಧ ಕರ್ಮದಲ್ಲಿ ಸಿಗುತ್ತೆ ಸ್ನೇಹಿತರೆ. ವರ್ತಮಾನದಲ್ಲಿ ನಾವು ಅನುಭವಿಸ್ತೀವಿ. ಸಂಚಿತ ಕರ್ಮದ ಒಂದು ಗಂಟು ಕಟ್ಟಿರ್ತೀವಲ್ಲ ಅದರಲ್ಲಿ ಸ್ವಲ್ಪ ಭಾಗ ಅಂದರೆ ಅದರ ಬಡ್ಡಿಯನ್ನು ಪ್ರಾರಬ್ಧ ಕರ್ಮದಲ್ಲಿ ನಾವು ಅನುಭವಿಸೋದು. ಹಾಗಾಗಿ ಏನಾಗುತ್ತೆ ಅಂದರೆ ಒಂದೊಂದು ಸರಿ ಹುಟ್ಟುತ್ತಾನೆ ನಮಗೆ ಕಣ್ಣಿರಲ್ಲ, ಕಾಲಿರಲ್ಲ, ಕೈ ಇರಲ್ಲ, ಅಂದರೆ ಅದು ನಮ್ಮ ಸಂಚಿತ ಕರ್ಮದ ಒಂದು ಭಾಗ. ಹಾಗೆ ನಾವು ಯಾವುದೋ ಒಂದು ಕಾಯಿಲೆಯಲ್ಲಿ ಹುಟ್ಟಿದ್ದೀವಿ ಅಂದರೆ ಅದು ಸಂಚಿತ ಕರ್ಮದ ಒಂದು ಭಾಗ ಸ್ನೇಹಿತರೆ. ಹಾಗೆ ನಾವು ಹುಟ್ಟುತ್ತಾನೆ ಚಿನ್ನದ ಸ್ಪೂನನ್ನು ಬಾಯಲ್ಲಿ ಇಟ್ಕೊಂಡು ಹುಟ್ಟಿದಾರಪ್ಪ, ಎಷ್ಟೋ ಶ್ರೀಮಂತರ ಹೊಟ್ಟೆಯಲ್ಲಿ ಹುಟ್ಟಿದಾರಪ್ಪ ಅಂದರೆ ಅದು ಆ ಸಂಚಿತ ಭಾಗದ ಒಂದು ಭಾಗವೇ ಆಗಿರುತ್ತೆ ಸ್ನೇಹಿತರೆ. ಈ ಜನ್ಮದಲ್ಲಿ ನಮ್ಗೆ ಏನು ಸಿಕ್ಕಿರುತ್ತಲ್ಲ ಸಂಚಿತ ಕರ್ಮದ ಬಡ್ಡಿ ಸ್ನೇಹಿತರೆ. ಈಗ ಕೆಲವರು ಹೇಳ್ತಾರೆ, ಅಯ್ಯೋ ನನ್ನ ಪ್ರಾರಬ್ಧ ಕರ್ಮ, ನನ್ನ ಹಣೆ ಬರನೇ ಇಷ್ಟ ಆಗಿ ಹೋಗ್ಬಿಟ್ಟಿದೆ, ನಾನು ಯಾವುದೇ ರೀತಿ ಬದಲಾಗಲ್ಲ, ಇದೇ ನನ್ನ ಜೀವನ ಒಪ್ಕೊಳ್ಬೇಕು, ಇದೇ ನನ್ನ ಜೀವನ, ಇದನ್ನೇ ನಾನು ಒಪ್ಕೊಳ್ಬೇಕು ಅಂದರೆ ಅದು ತಪ್ಪು ಸ್ನೇಹಿತರೆ. ಈ ಪ್ರಾರಬ್ಧ ಕರ್ಮ ಅಂದರೆ ಈ ವರ್ತಮಾನದಲ್ಲಿ ಏನಿದೆ ಅಲ್ಲ, ಇಲ್ಲಿ ನಮಗೊಂದು ಅವಕಾಶ ಸಿಗುತ್ತೆ. ಯಾವ ರೀತಿ ಅವಕಾಶ ಸಿಗುತ್ತೆ ಅಂದರೆ ಇಲ್ಲಿ ನಾವು ಆ ಸಂಚಿತ ಪಾಪವನ್ನು ಕಳ್ಕೊಳ್ಳಬಹುದು, ಮತ್ತೆ ಅದನ್ನು ಕೂಡಿಸ್ಲೂಬಹುದು ಸ್ನೇಹಿತರೆ. ಅಂದರೆ ಆ ಗಂಟನ್ನು ಏನು ಖರ್ಚು ಮಾಡ್ತಾ ಇದೀವಲ್ಲ ಅದರಲ್ಲಿ ನಮ್ಮ ಪುಣ್ಯದ ಗಂಟು ಸಂಚಿತ ಕರ್ಮ ಅದರಲ್ಲಿ ಅದು ಪುಣ್ಯವೇ ಆಗಿರ್ಬೋದು ಪಾಪವೇ ಆಗಿರ್ಬೋದು, ಅದು ಒಂದು ಗಂಟು ಕಟ್ಟಿ ಇಟ್ಬಿಟ್ಟಿದ್ದೀವಿ ನಾವು ಮೊದಲೇ. ಅದರಲ್ಲಿ ನಾವು ಸ್ವಲ್ಪ ನಮಗೆ ಸಿಗುತ್ತಲ್ಲ, ಅದರಲ್ಲಿ ನಾವು ಬಡ್ಡಿಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಈಗ ಬಡ್ಡಿಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಅಂದಾಗ ನಾವು ಇದೇ ನನ್ನ ಹಣೆ ಬರ, ಇದೇ ನನ್ನ ವಾಸ್ತವ ಸತ್ಯ, ದೇವರು ನನಗೆ ಫಿಕ್ಸ್ ಮಾಡಿಬಿಟ್ಟಿದ್ದಾನೆ, ನಾನು ಇದನ್ನೇ ಅನುಭವಿಸ್ಬೇಕು ಅಂತ ನೀವು ಫಿಕ್ಸ್ ಆದರೆ ನೀವು ಅಲ್ಲೇ ಇರ್ತೀರಾ.
ನಿಮ್ಮ ಸಂಚಿತ ಕರ್ಮದಲ್ಲಿ ಏನಿರುತ್ತಲ್ಲ ಅದನ್ನೇ ನೀವು ಭೋಗಿಸ್ತೀರಾ. ಅದೇ ರೀತಿ ವರ್ತನೆಗಳನ್ನು ಮಾಡಿ ಮತ್ತೆ ನೀವು ಮುಂದೆ ಅದೇ ಜನ್ಮವನ್ನು ಕಳ್ಕೊಳ್ಳೋ ಜನ್ಮವನ್ನೇ ಪಡಿತಾ ಹೋಗ್ತೀರ ಸ್ನೇಹಿತರೆ. ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ಹಾಗೆ. ಅದೇ ನೀವು ಇಲ್ಲಿ ನಿಮಗೆ ಒಂದು ಅವಕಾಶ ಇದೆ. ಏನಪ್ಪ ಅಂದರೆ ನೀವು ಕೆಟ್ಟ ಕರ್ಮವನ್ನು ಕಳ್ಕೊಂಡು ಆ ಸಂಚಿತ ಪಾಪದ ಗಂಟೆ ಏನಿರುತ್ತಲ್ಲ ಅದನ್ನು ಕ್ರಮೇಣವಾಗಿ ಕಡಿಮೆ ಮಾಡ್ಕೊಳ್ತಾ ಬರ್ಬೋದು. ಅದನ್ನು ಹೇಗೆ ಅಂದರೆ ಪುಣ್ಯದ ಕೆಲಸಗಳಿಂದ ಸ್ನೇಹಿತರೆ. ಅದನ್ನೇ ಬಾಬಾರವರು ಹೇಳಿದ್ದು, ಒಳ್ಳೆಯದನ್ನೇ ಆಲೋಚಿಸಬೇಕು, ಒಳ್ಳೆಯದನ್ನೇ ಮಾಡಬೇಕು, ದಾನ ಧರ್ಮ ಸೇವೆಗಳನ್ನು ಮಾಡಬೇಕು. ಇದರಿಂದ ನಮಗೆ ಒಂದು ಅವಕಾಶ ಸಿಗುತ್ತೆ. ಏನಪ್ಪ ಅಂದರೆ ಆ ಸಂಚಿತ ಪಾಪವನ್ನು ಕಳ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಅಂದರೆ ಪುಣ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ಏನಾಗುತ್ತೆ ಹೇಳ್ರಿ, ಸಂಚಿತ ಪಾಪದ ಒಂದು ಭಾಗ ಕರಗ್ತಾ ಹೋದರೆ ಒಂದು ಭಾಗ ಪುಣ್ಯದ ರೀತಿಯಲ್ಲೇ ಮತ್ತೆ ಹೋಗಿ ಅದು ತುಂಬಿಕೊಳ್ತಾ ಹೋಗುತ್ತೆ. ಅದರಲ್ಲಿ 100 ಕಾಳಿದಾವೆ ಅಂದರೆ ಸಂಚಿತ ಪಾಪದಲ್ಲಿ ನಾವು ಅದಕ್ಕೆ ಒಂದೊಂದೇ ಪುಣ್ಯದ ಕೆಲಸಗಳನ್ನು ಮಾಡ್ತಾ ದಾನ ಧರ್ಮ ಸೇವೆ, ಹಾಗೆ ಪ್ರಾಣಿಗಳ ಸೇವೆ ಆಗಿರ್ಬೋದು, ಪ್ರಕೃತಿಯ ಸೇವೆ ಆಗಿರ್ಬೋದು, ಈ ರೀತಿ ಒಳ್ಳೆಯ ಆಲೋಚನೆಗಳಿಂದ ನಾವು ಜೀವಿಸಲಿಕ್ಕೆ ಶುರು ಮಾಡಿದಾಗ ಅದರಲ್ಲಿ ಕೆಲವು ಕಾಳುಗಳು ಕಡಿಮೆ ಆಗ್ತಾ ಹೋಗ್ತವೆ. ಈ ಪುಣ್ಯದ ಕಾಳುಗಳು ಜೊತೆ ಸೇರ್ತಾ ಹೋಗ್ತವೆ ಸ್ನೇಹಿತರೆ. ಆಗ 100 ಕಾಳು ನಮ್ಮದು ಪಾಪದ್ದಿದೆ ಅಲ್ಲಿ ಅಂದರೆ ಅದ್ರ ಜೊತೆಗೆ ಹೋಗಿ ನಾವು ಮಾಡ್ತಾ ಇರೋ ಈ ಸೇವೆ ದಾನ ಧರ್ಮ ಒಳ್ಳೆಯ ಕೆಲಸಗಳದ್ದು ಕಾಳುಗಳು ಸೇರ್ತಾ ಹೋದಾಗ ಏನಾಗುತ್ತೆ, ಆ 100 ಕಾಳುಗಳು ಅಲ್ಲೇ ಇರ್ತವೆ. ಆದರೆ ನಾವು 1000 ಕಾಳುಗಳನ್ನು ಪುಣ್ಯ ಸಂಪಾದನೆ ಮಾಡಿ ಮತ್ತೆ ಅದರಲ್ಲಿ ಶೇಖರಣೆ ಮಾಡಿಬಿಟ್ಟಿರ್ತೀವಲ್ಲ, ಆಗ ಈ 1000 ಕಾಳುಗಳ ಮುಂದೆ ಆ 100 ಕಾಳುಗಳು ಅಂದರೆ ಆ ಸಂಚಿತ ಪಾಪ ಕೆಟ್ಟ ಕರ್ಮದ 100 ಕಾಳುಗಳು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವು ನಶಿಸ್ತಾ ಬರ್ತವೆ. ಇದು ಎಷ್ಟು ಹೆಚ್ಚಾಗ್ತಾ ಹೋಗುತ್ತೋ ಅದಷ್ಟೇ ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ. ಹಾಗೆಯೇ ಬಾಬಾ ಸರಳವಾದ ಉಪದೇಶಗಳಲ್ಲಿ ಹೇಳಿದ್ದು ಜನರಿಗೆ ಸರಳವಾಗಿ ಅರ್ಥ ಆಗಲಿ ಅಂತ ಹೇಳಿ ಬಾಬಾ ಸದಾ ಹೇಳ್ತಾ ಇದ್ದಿದ್ದು, ಗುರುವಾಗಿ ಅವರು ಮಾರ್ಗದರ್ಶನ ಕೊಡೋದು ಇದೇ ಆಗಿತ್ತು ಸ್ನೇಹಿತರೆ. ಒಳ್ಳೆಯ ಕೆಲಸವನ್ನ ಮಾಡು, ಒಳ್ಳೆಯ ಆಲೋಚನೆಯನ್ನ ಮಾಡು, ಮನಸ್ಸಲ್ಲಿ ಶುದ್ಧತೆಯನ್ನು ಬೆಳೆಸ್ಕೊ, ನೀನು ಸೇವೆ ಮಾಡು, ದಾನ ಧರ್ಮ ಮಾಡು ತಡ್ರಿ ಅಂತ ಬಾಬಾ ಹೇಳೋದ್ರ ಪರಿಯೇ ಉದ್ದೇಶವೇ ಇದಾಗಿತ್ತು ಸ್ನೇಹಿತರೆ. ಅವರು ಅಂದರೆ ಕ್ಲಿಷ್ಟಕರವಾದ ರೀತಿಯಲ್ಲಿ ಸಾಮಾನ್ಯ ಜನರಿಗೆ ಹೇಳಿದರೆ ಅರ್ಥ ಆಗಲ್ಲ. ಅದಕ್ಕೆ ಈ ರೀತಿಯಾಗಿ ಸರಳವಾದ ಮಾರ್ಗದರ್ಶನ ಕೊಟ್ಟು ಅವರನ್ನು ಪರಿವರ್ತನೆಗೊಳಿಸ್ತಿದ್ರು ಸ್ನೇಹಿತರೆ. ಈಗ ನೋಡ್ರಿ ಉದಾಹರಣೆಯಾಗಿ ನಮಗೊಂದು ಮಗು ಇರುತ್ತೆ. ನಾವೇನು ಮಾಡ್ತೀವಿ, ಆ ಮಗುಗೆ ಚೆನ್ನಾಗಿ ಮಗು ಬೆಳಿಲಪ್ಪ ದಷ್ಟಪುಷ್ಟವಾಗಿ ಅಂತ ಹೇಳಿ ಅದಕ್ಕೆ ಹಾರ್ಲಿಕ್ಸ್ ಕೊಡಿಸ್ತೀವಿ, ಗೋಡಂಬಿ ಬಾದಾಮಿ ದ್ರಾಕ್ಷಿ ಎಲ್ಲವನ್ನು ಚೆನ್ನಾಗಿ ಅಚ್ಚುಕಟ್ಟಾಗಿ ಮುತುವರ್ಜಿ ವಹಿಸಿ ಅದಕ್ಕೆ ಕಾಳಜಿ ವಹಿಸಿ ತಿನ್ನಿಸಿ ಅದನ್ನು ಪಾಲನೆ ಪೋಷಣೆ ಮಾಡ್ತೀವಿ. ಅದು ಒಂಚೂರು ಬೀಳ ಹಾಗೆ ನೋಡ್ಕೊಳ್ತೀವಿ. ಅದಕ್ಕೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು. ಆ ಮಗುವಿಗೆ ಜೀವನದಲ್ಲಿ ಯಾವುದೇ ರೀತಿ ಕೊರತೆ ಉಂಟಾಗದೇ ಇರೋ ಹಾಗೆ ನಾವು ಕಾಪಾಡಬೇಕು ಅಂತ ಹೇಳಿ ನಾವು ಜವಾಬ್ದಾರಿಯನ್ನು ತಗೊಳ್ತೀವಿ. ಹಾಗೆ ನಾವು ಜವಾಬ್ದಾರಿ ತಗೊಳ್ತಾ ಇದ್ದೀವಿ ಅಂದರೆ ಆ ಮಗುವಿನ ಪ್ರಾರಬ್ಧ ಕರ್ಮ ನಮ್ಮ ಜವಾಬ್ದಾರಿಯಲ್ಲಿ ಒಳ್ಳೆಯದನ್ನು ಅನುಭವಿಸ್ತಾ ಇದೆ. ಅದು ಅಂದರೆ ಅದ್ರ ಪುಣ್ಯ. ಅದು ನಾವು ಅದರ ಜವಾಬ್ದಾರಿ ತಗೊಂಡಿದ್ದೀವಿ ಅಂದರೆ ಅದು ನಮ್ಮ ಕರ್ಮ ಅನ್ಸ್ಕೊಳ್ಳುತ್ತೆ. ಹಾಗೆ ಇನ್ನೊಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಮನೆಗೆ ಇನ್ನೊಂದು ಮಗು ಬಂದ್ಬಿಡುತ್ತೆ ಇದ್ದಕ್ಕಿದ್ದ ಹಾಗೆ. ಆಗ ನಾವೇನು ಮಾಡ್ತೀವಿ ಹೇಳ್ರಿ, ನಮ್ಮ ಮಗುವಿಗೆ ಭಾಳ ಮುತುವರ್ಜಿಯಿಂದ ಸಾಕಿರ್ತೀವಿ. ಆ ಮಗು ಸೇವೆ ಮಾಡಬೇಕಾದ್ರೆ ಇದು ನಮ್ಮ ಮಗು ಅಲ್ಲಪ್ಪ ಅಂತೇಳಿ ನಾವೇನು ಮಾಡ್ತೀವಿ, ಅದಕ್ಕೆ ಬೇಕಾಬಿಟ್ಟು ಏನು ಮನೇಲಿ ಏನು ಮಾಡಿರ್ತೀವಲ್ಲ ಅದನ್ನೊಂದು ಸ್ವಲ್ಪ ಕೊಡೋದು, ತಿನ್ನಿಸಿ ಇಷ್ಟೇ. ಅದಕ್ಕೇನು ನಾವು ಒಂದು ಮನೇಲಿ ಏನಿರುತ್ತಲ್ಲ ಅದನ್ನು ಕೊಡೋದು. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಸಂಚಿತ ಕರ್ಮಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ ಸ್ನೇಹಿತರೆ. ನಾವು ಕರ್ಮನೇ ಮಾಡ್ತಾ ಇರ್ತೀವಿ, ಅದು ಒಳ್ಳೆಯ ಕರ್ಮ ಕೆಟ್ಟ ಕರ್ಮ ಅಂತೇಳಿ ವಿಂಗಡಣೆಗೊಳ್ಳುತ್ತೆ. 2 ಕರ್ಮನೇ, ಆದರೆ ಒಂದು ಅಂತರಂಗದಿಂದ ಮನಸ್ಸಿನಿಂದ ಹೃದಯಪೂರ್ವಕವಾಗಿ ಮಾಡ್ತಿದ್ದೀವಿ. ಅದು ಯಾರಿಗೆ? ನಮ್ಮ ಮಗುವಿಗೆ. ಇನ್ನೊಂದು ಏನು ಮಾಡ್ತಾ ಇದ್ದೀವಿ, ಮಗು ಮನೆಗೆ ಬಂದಿದೆಯಲ್ಲ ಏನೋ ಒಂದು ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತೀವಿ. ಇನ್ನೊಂದನ್ನು ನಾವು ನಮ್ಮ ಮಗು ಅಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತೀವಿ. ಅಲ್ಲಿಗೆ 2 ಕರ್ಮಗಳೇ ಅಂತ ಅನಿಸ್ಕೊಂಡ್ರು ಒಂದು ಮನಃಪೂರ್ವಕವಾಗಿ ಮಾಡಿದ ಸೇವೆಯ ಕರ್ಮ ಅಂತ ಅನಿಸ್ಕೊಳ್ಳುತ್ತೆ. ಪ್ರೀತಿ ವಿಶ್ವಾಸವನ್ನು ಇಟ್ಟು ಮಾಡಿರ್ತೀವಿ, ಅದು ನಮ್ಮ ಮಗು ಅಂತೇಳಿ. ಇನ್ನೊಂದು ಮಗುನ ನಮ್ಮ ಮಗು ಅದಲ್ಲ, ಅದಕ್ಕೆ ಯಾಕೆ ನಾವು ಅಷ್ಟು ಕಾಳಜಿ ಪ್ರೀತಿ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿರ್ತೀವಿ ಸ್ನೇಹಿತರೆ. ಅಂದರೆ ಇಲ್ಲಿ ಉದ್ದೇಶಕ್ಕೆ ಫಲ ಸ್ನೇಹಿತರೆ ಸಿಗೋದು. ಹಾಗಾಗಿ ಇದೆಲ್ಲವೂ ಹೋಗಿ ಎಲ್ಲಿ ಸೇರ್ತಾ ಇರುತ್ತೆ ಅಂದರೆ ಸಂಚಿತ ಪಾಪಕ್ಕೆ ಸೇರುತ್ತೆ. ಅಂದರೆ ಒಂದು ಗಂಟು ಕಟ್ತಾನೇ ಹೋಗ್ತೀವಿ ನಾವು, ಒಳ್ಳೆಯ ಕರ್ಮನೋ ಕೆಟ್ಟ ಕರ್ಮನೋ ಅದು ಹೋಗಿ ಒಂದು ಹತ್ರ ಒಟ್ಟಾಗ್ತಾ ಇರುತ್ತೆ. ಅದರ ಬಡ್ಡಿಯ ರೂಪವೇ ಪ್ರಾರಬ್ಧ ಕರ್ಮ. ಅಂದರೆ ಈ ಜನ್ಮ ನಮಗೆ ಸಿಕ್ಕಿರೋದು, ಅದನ್ನೇ ನಾವು ಅನುಭವಿಸೋದು. ಅಂದರೆ ಒಬ್ಬೊಬ್ಬರು ಹುಟ್ಟತಾನೆ ಒಳ್ಳೆಯವರಾಗಿರ್ತಾರೆ, ಒಬ್ಬೊಬ್ಬರು ಒಳ್ಳೆಯ ಗುಣಗಳನ್ನು ಹೊಂದಿರ್ತಾರೆ, ಶ್ರೀಮಂತರಾಗಿ ಹುಟ್ಟಿರ್ತಾರೆ. ಹಾಗೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲದೆ ಆನಂದಮಯವಾದ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಈಗ ಉದಾಹರಣೆಯಾಗಿ ಅಂಬಾನಿಯನ್ನೇ ತಗೊಳ್ರಿ ಸ್ನೇಹಿತರೆ. ಅವರು ಮೊದಲಿಗೆ ಯಾವ ರೀತಿ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿದ್ರು, ಶ್ರಮಪಟ್ಟು ಹೋರಾಟ ನಡೆಸಿದ್ರು ಬದುಕಿಗೋಸ್ಕರ. ಅವ್ರಿಗೆ ಹೇಗೆ ಯಶಸ್ಸು ಸಿಗ್ತಾ ಹೋಗ್ತಲ್ಲ ಅದೆಲ್ಲ ಅವರ ಪೂರ್ವ ಜನ್ಮದ ಅಂದರೆ ಹಿಂದಿನ ಜನ್ಮದ ಸಂಚಿತ ಕರ್ಮದ ಪುಣ್ಯದ ಫಲವೇ ಸ್ನೇಹಿತರೆ. ಅದು ಈಗ ಅವರು ಭೋಗಿಸ್ತಾ ಇದ್ದಾರೆ. ಅದು ಅವರ ಸಂಚಿತ ಕರ್ಮದ ಪುಣ್ಯದ ಭಾಗ. ಅವ್ರ ಹೊಟ್ಟೆಯಲ್ಲಿ ಮಕ್ಕಳಾಗಿ ಹುಟ್ಟಿದ್ದಾರೆ ಅಂದರೆ ಅವ್ರ ಹೆಂಡತಿಯಾಗಿ ಅವ್ರಿಗೆ ಸಿಕ್ಕಿದ್ದಾರೆ ಅಂದರೆ ಅವರೆಲ್ಲರ ಕರ್ಮ ಅಷ್ಟು ಶುದ್ಧವಾಗಿದೆ. ಹಾಗಾಗಿ ಅವರೆಲ್ಲರೂ ಒಂದೆಡೆ ಸೇರಿ ಪುಣ್ಯವನ್ನು ಭೋಗಿಸ್ತಾ ಇದ್ದಾರೆ ಸ್ನೇಹಿತರೆ. ಪುಣ್ಯ ಇದೇ ಸಂಚಿತ ಕರ್ಮದ ಪ್ರಾರಬ್ಧ ಪುಣ್ಯ ಅಂತ ಅನ್ಕೊಳ್ಳೋದು ಸ್ನೇಹಿತರೆ. ದಿಢೀರನೆ ಯಾರೋ ತುಂಬಾ ದೊಡ್ಡ ಶ್ರೀಮಂತರಿದ್ರು ಬಡವರಾಗ್ಬಿಟ್ರು ಅಂದ್ರೆ ಅದು ಕೂಡ ಅವರ ಸಂಚಿತ ಕರ್ಮದ ಲೀಸ್ಟಿಗೆ ಸೇರುತ್ತೆ ಸ್ನೇಹಿತರೆ. ಅಂದ್ರೆ
ಅವರ ಸಂಚಿತ ಕರ್ಮ ಎಷ್ಟು ಪುಣ್ಯವನ್ನು ವೃದ್ಧಿಸುತ್ತೋ ಅಲ್ಲಿಯವರೆಗೆ, ಅಂದರೆ ಅದು ಅರ್ಧ ಆಯುಸ್ಸಿನವರಿಗೆ ಅಷ್ಟೇ ಇತ್ತು, ಅದನ್ನು ಅಲ್ಲಿಯವರೆಗೆ ಅವ್ರು ಅನುಭವಿಸ್ತಾರೆ. ಮುಂದೆ ಅವರು ಪಾಪ ಮಾಡಿರ್ತಾರೆ, ಸಂಚಿತ ಕರ್ಮದಲ್ಲಿ ಪಾಪವನ್ನು ಮಾಡಿರ್ತಾರೆ, ಅದನ್ನು ಭೋಗಿಸುವ ಸಮಯ ಬಂದ್ಬಿಡುತ್ತೆ. ಅಲ್ಲಿಂದ ಅವರ ಪಯಣ ಮತ್ತೆ ಬೇರೆ ಕಡೆ ಶುರುವಾಗುತ್ತೆ ಸ್ನೇಹಿತರೆ. ಇದೇ ಸಂಚಿತ ಕರ್ಮದ ಮಹತ್ವ. ಆ ರೀತಿ ಅವರು ಅನುಭವಿಸ್ತಾ ಇದ್ದಾರೆ ಅಂದರೆ ಅವರು ಸಾಯೋವರೆಗೂ ಏನೇ ಮಾಡಲಿ, ಏನೇ ಕೆಟ್ಟದೇ ಮಾಡಲಿ, ಏನೇ ಮಾಡಲಿ ಅವರು ಅನುಭವಿಸ್ತಾ ಇದ್ದಾರೆ ಅಂದರೆ ಅವರು ಸಂಚಿತ ಕರ್ಮದ ಫಲವನ್ನು ಅನುಭವಿಸ್ತಾ ಇರ್ತಾರೆ ಸ್ನೇಹಿತರೆ. ಈ ಜನ್ಮದಲ್ಲಿ ಅವರು ವಾಸ್ತವವಾಗಿ ಕೆಟ್ಟದನ್ನೇ ಮಾಡಿರಲಿ, ಕೆಟ್ಟ ಕೆಲಸಗಳನ್ನೇ ಮಾಡ್ತಾ ಇರಲಿ, ಅಧರ್ಮವನ್ನೇ ಮಾಡ್ತಾ ಇರಲಿ, ಯಾರದ್ದಾದ್ರೂ ಆಸ್ತಿನ ನುಂಗ್ತಾ ಇರಲಿ, ಆದರೆ ಈ ಸಮಯದಲ್ಲಿ ಅವರಿಗೆ ಏನೂ ಮಾಡೋಕ್ಕಾಗೋದಿಲ್ಲ ಸ್ನೇಹಿತರೆ. ಯಾಕಂದರೆ ಅವರು ಪೂರ್ವ ಜನ್ಮದಲ್ಲಿ, ಅವರು ಹಿಂದಿನ ಜನ್ಮದಲ್ಲಿ ಸಂಚಿತ ಕರ್ಮದಲ್ಲಿ ಅಷ್ಟು ಪುಣ್ಯ ವೃದ್ಧಿಯನ್ನು ಮಾಡಿಟ್ಟು ಬಂದಿರ್ತಾರೆ. ಅದನ್ನೇ ಈ ಜನ್ಮದಲ್ಲಿ ಭೋಗಿಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಭಗವಂತ ಕೂಡ ಅಲ್ಲಿ ಪ್ರವೇಶ ಮಾಡಿ ಅವರಿಗೆ ಶಿಕ್ಷೆ ಕೊಡೋ ಹಾಗೆ ಇರಲ್ಲ ಸ್ನೇಹಿತರೆ. ಯಾಕಂದರೆ ಅದು ಅವರ ಸ್ವಂತ ಪುಣ್ಯದ ಫಲ ಆಗಿರುತ್ತೆ. ಹಾಗಾಗಿ ಇದರಲ್ಲಿ ಯಾರೂ ಕೂಡ ಮಧ್ಯ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ಅವರು ಮತ್ತೆ ಈ ಜನ್ಮದಲ್ಲಿ, ಈ ಪ್ರಾರಬ್ಧ ಕರ್ಮದಲ್ಲಿ, ಈ ವರ್ತಮಾನದಲ್ಲಿ ಅವರು ಈ ಕರ್ಮ ಏನು ಮಾಡ್ತಾ ಇದ್ದಾರಲ್ಲ, ಕೆಟ್ಟ ಕೆಲಸ ಏನು ಮಾಡ್ತಾ ಇದ್ದಾರಲ್ಲ, ಅದು ಎಲ್ಲಿವರೆಗೆ ಅವರಿಗೆ ರಕ್ಷಣೆ ನೀಡುತ್ತೆ ಅಂದರೆ ಅವರ ಸಂಚಿತ ಕರ್ಮ ಎಲ್ಲಿವರೆಗೂ, ಆ ಸಂಚಿತ ಕರ್ಮದಲ್ಲಿ ಮಾಡಿರೋ ಪುಣ್ಯ ಎಲ್ಲಿವರೆಗೂ ಜೊತೆ ನಿಲ್ಲುತ್ತೋ ಅಲ್ಲಿವರೆಗೂ ಮಾತ್ರ ರಕ್ಷಣೆಗೆ ನಿಂತಿರುತ್ತೆ ಸ್ನೇಹಿತರೆ. ಅದು ಮುಗಿದ ಕ್ಷಣ ಇವರಿಗೆ ದುರ್ಮರಣ ಅಂತಲೇ ತಿಳ್ಕೊಬೇಕು ಸ್ನೇಹಿತರೆ. ಆ ರೀತಿ ಇವರಿಗೆ ಶಿಕ್ಷೆ ಆಗುತ್ತೆ ಸ್ನೇಹಿತರೆ. ಅಲ್ಲಿಯವರೆಗೂ ಭಗವಂತ ಕೂಡ ತಾಳ್ಮೆಯಿಂದ ಕಾಯ್ತಾ ಇರ್ತಾರೆ ಅನ್ನೋದು ಅದಕ್ಕೆ ಸ್ನೇಹಿತರೆ. ಈ ಸಂಚಿತ ಕರ್ಮ ಏನು ಹಿಂದಿನ ಜನ್ಮದಲ್ಲಿ ಗಳಿಸಿರ್ತಾರಲ್ಲ, ಅದು ಹೇಗೆ ಒಬ್ಬೊಬ್ಬರಿಗೆ ಸಹಾಯ ಮಾಡುತ್ತೆ ಅಂದರೆ, ಅವರು ಈ ಜನ್ಮದಲ್ಲಿ ಹುಟ್ಟಿನಿಂದ ಸಾಯೋವರೆಗೂ ಎಷ್ಟೇ ಕೆಟ್ಟ ಕೆಲಸಗಳನ್ನು ಮಾಡಿ, ಅಧರ್ಮವನ್ನು ಮಾಡಿ, ಆಸ್ತಿಯನ್ನು ಮಾಡಿ, ಏನೇ ಸಂಪಾದನೆ ಮಾಡಿದರೂ ಕೂಡ ಅವರಿಗೆ ಸಾಯುವ ಕೊನೆ ಕ್ಷಣದವರೆಗೂ ಶಿಕ್ಷೆ ಆಗೋದಿಲ್ಲ. ರಾಜನಂತೆ ಬಾಳಿ ಸತ್ರಪ್ಪ ಅಂದರೆ ಅದು ಕೂಡ ಅವರ ಸಂಚಿತ ಕರ್ಮದ ಪುಣ್ಯದ ಫಲವೇ ಆಗಿರುತ್ತೆ. ಅದು ಈ ಜನ್ಮಕ್ಕೆ ಮುಗ್ದಿರಲ್ಲ, ಅವರಿಗೆ ಅಷ್ಟೊಂದು ಪುಣ್ಯವನ್ನು ಗಳಿಸಿರ್ತಾರೆ. ಅದು ಮುಂದಿನ ಜನ್ಮಕ್ಕೂ ಕೂಡ ವೃದ್ಧಿ ಆಗುತ್ತೆ. ಅವ್ರು ಮುಂದಿನ ಜನ್ಮದಲ್ಲಿ ಮತ್ತೆ ಅವರು ಒಂದು ಜನ್ಮವನ್ನು ಪಡ್ಕೊಂಡಿರ್ತಾರಲ್ಲ, ಆಗ ಅದು ಅರ್ಧದವರೆಗೂ ಖರ್ಚಾಗ್ಬೋದು, ಇಲ್ಲ ಆ ಜನ್ಮವೂ ಪೂರ್ಣವಾಗುವಷ್ಟು ಅವರು ಪುಣ್ಯವನ್ನು ಸಂಪಾದನೆ ಮಾಡಿರ್ಬೋದು ಸ್ನೇಹಿತರೆ. ಆ ರೀತಿ ಆಗಿರುತ್ತೆ. ಇದು ಪ್ರಾರಬ್ಧ ಕರ್ಮ ಸ್ನೇಹಿತರೆ. ಈ ಸಂಚಿತ ಕರ್ಮವನ್ನು ನಾವು ಹೇಗೆ ವೃದ್ಧಿ ಮಾಡ್ಕೊಳ್ಬೇಕು, ಎಲ್ಲಿ ಇದಕ್ಕೆ ಅವಕಾಶ ಸಿಗುತ್ತೆ ಅಂದರೆ ಇದು ಈ ಪ್ರಾರಬ್ಧ ಕರ್ಮದಲ್ಲೇ ಸ್ನೇಹಿತರೆ. ಏನೀಗ ವಾಸ್ತವವಾಗಿ ನಾವು ವರ್ತಮಾನದಲ್ಲಿದ್ದೀವಲ್ಲ, ಇಲ್ಲೇ ನಾವು ಅದನ್ನು ವೃದ್ಧಿ ಮಾಡ್ಕೊಳ್ಳೋಕೆ ಸಾಧ್ಯ ಸ್ನೇಹಿತರೆ. ಹಾಗಾಗಿ ನಾವು ಏನೀಗಿದ್ದೀವಲ್ಲ, ಈ ಸಮಯದಲ್ಲೇ ನಾವು ಆದಷ್ಟು ಪುಣ್ಯವನ್ನು ಗಳಿಸಬೇಕು, ಆದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನೋದು ಅದಕ್ಕೆ. ಅದೇ ನಮ್ಮ ಪುಣ್ಯವಾಗಿ ಬದಲಾಗಿ ಒಂದು ಹತ್ರ ಹೋಗಿ ಅದು ಶೇಖರಣೆಗೊಳ್ತಾ ಇರುತ್ತೆ. ಆ ಪುಣ್ಯವೇ ನಮ್ಮನ್ನು ಅನಂತ ಕಾಲದವರೆಗೂ ರಕ್ಷಿಸ್ತಾ ಇರುತ್ತೆ. ಹಾಗೆ ಕೆಲವರಿಗೆ ಜೀವನದಲ್ಲಿ ಅರ್ಧ ಆಯಸ್ಸಿನವರಿಗೆ ಒಳ್ಳೆ ಜೀವನ ಸಿಕ್ಕಿರುತ್ತೆ, ಒಳ್ಳೆ ಸುಖ, ಶಾಂತಿ, ನೆಮ್ಮದಿ ಸಿಕ್ಕಿರುತ್ತೆ. ಇನ್ನು ಮುಂದಿನ ಜೀವನವೆಲ್ಲ ಅವರು ಮಕ್ಕಳ ರೂಪದಲ್ಲೋ, ಹೆಂಡತಿ ರೂಪದಲ್ಲೋ, ಇಲ್ಲವೇ ಯಾವುದೋ ಒಂದು ಸಂಬಂಧಿಕರ ರೂಪದಲ್ಲೋ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ ಅಂದರೆ ಅದು ಪ್ರಾರಬ್ಧ ಕರ್ಮ. ಇವರಿಗೂ ಯಾವುದೋ ಜನ್ಮದ ಪ್ರಾರಬ್ಧ ಕರ್ಮ ಸಂಚಿತ ಪಾಪ ರಚನೆ ಆಗಿರುತ್ತೆ. ಹಾಗಾಗಿ ಅದನ್ನು ಒಬ್ರಿಗೊಬ್ರು ಅವರು ಇಲ್ಲಿ ಸ್ಪಂದಿಸಿ ಆ ಕರ್ಮವನ್ನು ಕಳ್ಕೊಳ್ತಾ ಇರ್ತಾರೆ ಸ್ನೇಹಿತರೆ, ಪಡ್ಕೊಳ್ತಾ ಇರ್ತಾರೆ ಅಂತಲೇ ಅರ್ಥ. ಹಾಗಾಗಿ ಸ್ನೇಹಿತರೆ, ಈ ಪ್ರಾರಬ್ಧ ಕರ್ಮ ಅಂತ ಏನು ಹೇಳ್ತೀವಲ್ಲ, ಇಲ್ಲಿ ನಮಗೆ ಅಂದರೆ ಈಗೇನು ನಾವು ವಾಸ್ತವ ಜನ್ಮ ಪಡ್ಕೊಂಡಿದ್ದೀವಲ್ಲ ನಾವೆಲ್ಲರೂ, ಇಲ್ಲಿ ನಾವು ಪ್ರಾರಬ್ಧ ಕರ್ಮಗಳನ್ನು ಕಳ್ಕೊಳ್ಳಬಹುದು. ಹಾಗೆ ನಾವು ಇನ್ನೂ ಅದನ್ನು ಹೆಚ್ಚುಗೊಳಿಸ್ಕೊಳ್ಬೋದು ಸ್ನೇಹಿತರೆ. ಆಗ ಏನಾಗುತ್ತೆ ಅಂದರೆ ಪುನರಪಿ ಮರಣಂ ಪುನರಪಿ ಜನನಂ ಅಂತ ಏನು ಸಿಗುತ್ತಲ್ಲ, ಆಗ ನಾವೇನೀಗ ವಾಸ್ತವವಾಗಿ ಒಂದು ಕರ್ಮವನ್ನು ಮಾಡ್ತೀವಲ್ಲ ಅದರ ಫಲವೇ ನಮಗೆ ಮತ್ತೆ ಬಡ್ಡಿಯ ರೂಪದಲ್ಲಿ ಮುಂದಿನ ಜನ್ಮದಲ್ಲಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಕರ್ಮವನ್ನು ನಾವು ಪರಿಪೂರ್ಣವಾಗಿ ಎಲ್ಲಿವರೆಗೂ ಕಳ್ಕೊಳ್ಳಲ್ವೋ ಪ್ರಾರಬ್ಧ ಕರ್ಮವನ್ನು, ಅಲ್ಲಿಯವರೆಗೂ ನಮಗೆ ಮೋಕ್ಷ ಸಿಗೋದಿಲ್ಲ. ಹಾಗಾಗಿ ನಾವು ಮೋಕ್ಷ ಸಾಧನೆಗೆ ಏನು ಮಾಡಬೇಕು ಅಂದರೆ ಒಳ್ಳೆಯ ಕೆಲಸವನ್ನು ಮಾಡಬೇಕಾಗತ್ತೆ. ಮೋಕ್ಷ ಸಾಧನೆಗೆ ಕೆಲವರು ಹೆಂಡತಿ ಮಕ್ಕಳನ್ನು ಬಿಟ್ಟು ಮೋಕ್ಷ ಸಾಧನೆ ಮಾಡ್ತಾರೆ. ಅಂದರೆ ಹೆಂಡತಿ ಮಕ್ಕಳು ಇವರೆಲ್ಲ ಇದ್ದುಬಿಟ್ರೆ ನಾವು ಸ್ವಾರ್ಥಕ್ಕೆ ಬಲಿಯಾಗ್ಬಿಡ್ತೀವಿ. ನಮ್ಮ ಹೆಂಡತಿ ಮಕ್ಕಳು ಸಾಕಬೇಕು ಅನ್ನೋದಕ್ಕೆ ಅವರ ಎಲ್ಲ ಆಸೆಗಳನ್ನು ಪೂರ್ಣಗೊಳಿಸಬೇಕು ಅಂತೇಳಿ ನಾವು ಕೆಲವೊಮ್ಮೆ ವ್ಯಾಪಾರದಲ್ಲಿ ಮೋಸ ಮಾಡೋದಾಗಲಿ, ಕೆಲಸ ಕಾರ್ಯಗಳಲ್ಲಿ ಲಂಚ ತಗೊಳ್ಳೋದಾಗಲಿ, ಮೋಸ ಮಾಡೋದಾಗಲಿ, ಆಸ್ತಿ ಹೊಡ್ಕೊಳ್ಳೋದಾಗಲಿ, ಈ ರೀತಿ ಕೆಲಸ ಮಾಡ್ತೀವಿ ಅಂದರೆ ಆವಾಗ ನಮಗೆ ಮೋಕ್ಷ ಸಿಗೋದಿಲ್ಲ. ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳಿ ನಮಗೆ ಸಿಗ್ತಾ ಹೋಗುತ್ತೆ. ನಾವು ಯಾವಾಗ ಮೋಕ್ಷ ಬೇಕೇ ಬೇಕು ಅಂತ ತೀರ್ಮಾನ ಮಾಡಿಕೊಂಡಾಗ ನಾವು ಎಲ್ಲದನ್ನು ಬಿಟ್ಟು, ಮನೆ ಮಠ ಎಲ್ಲವನ್ನ ಬಿಟ್ಟು ಸನ್ಯಾಸತ್ವ ಸ್ವೀಕರಿಸಬೇಕಾಗತ್ತೆ. ಹಾಗಂತ ಸನ್ಯಾಸಿಗಳಾದವರೆಲ್ಲರೂ ಮೋಕ್ಷಕ್ಕೆ ಹೋಗ್ತಾರೆ ಅನ್ನೋದು ಸುಳ್ಳು. ಯಾಕಂದ್ರೆ ಸನ್ಯಾಸಿಗಳೆಲ್ಲರೂ ಹೊರನೋಟಕ್ಕೆ ಸನ್ಯಾಸಿಗಳಾಗಿದ್ದಾರೆ ಅಷ್ಟೇ, ಒಳನೋಟದಲ್ಲಿ ಅವರು ಮನ ಬಂದಂತೆ ವರ್ತಿಸ್ತಾ ಇದ್ದಾರೆ. ಎಲ್ಲೋ ಒಬ್ಬೊಬ್ಬರು ಪುಣ್ಯಾತ್ಮರು ಈಗಲೂ ಕೂಡ ಕೈ ಎತ್ತಿ ಮುಗಿಯೋ ಹಾಗೆ ಅವ್ರು ಬಾಳ್ತಾ ಇದ್ದಾರೆ. ಅಂದರೆ ಅವರ ವರ್ಚಸ್ಸಿನಲ್ಲಿ, ಅವರ ತೇಜಸ್ಸಲ್ಲೇ ಗೊತ್ತಾಗುತ್ತೆ ಅವರು ನಿಜವಾಗೂ ಮೋಕ್ಷ ಸಾಧನೆಗೆ ಹಂಬಲಿಸ್ತಾ ಇದ್ದಾರೆ ಅಂತ ಸ್ನೇಹಿತರೆ. ಯಾಕಂದರೆ ಮನುಷ್ಯನ ಅಂತರಾತ್ಮ ಇದೆಯಲ್ಲ, ಅದು ಎಂದಿಗೂ ಅವನಿಗೆ ಮೋಸ ಮಾಡೋದಿಲ್ಲ, ನಮ್ಗೆ ಮೋಸ ಮಾಡೋದಿಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿ ಎದುರುಗಡೆ ನಿಂತಿದ್ದಾನೆ ಅಂದರೆ, ಮೋಸ ಮಾಡಲಿಕ್ಕೆ ನಿಂತಿದ್ದಾನೆ ಅಂದರೆ ನಮ್ಮ ಅಂತರಾತ್ಮ ನಮ್ಮನ್ನು ಮೊದಲು ಎಚ್ಚರಿಸುತ್ತೆ, ಅವನು ಮೋಸಗಾರ, ಅವನು ನಂಬೇಡ,
ನಂಬೇಡ ಅಂತ ಹೇಳಿ ಎಚ್ಚರಿಸುತ್ತೆ. ಅದನ್ನು ಮೀರಿಯೂ ನಾವು ಅವರನ್ನು ನಂಬಿದಾಗ ನಾವು ಅನುಭವಿಸ್ಬೇಕಾಗತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಮ ಅಂತರಾತ್ಮ ಯಾವಾಗಲೂ ನಮಗೆ ಸುಳ್ಳು ಹೇಳಲ್ಲ. ಯಾಕಂದರೆ ಅಂತರಾತ್ಮದಲ್ಲಿ ಗುರುವಿನ ವಾಸವಿರುತ್ತೆ, ಅರಿವಿನ ವಾಸವಿರುತ್ತೆ. ಅದನ್ನು ನಾವು ಎಂದಿಗೂ ಮರಿಬಾರ್ದು. ಹಾಗೆ ನಾವು ಸಂಚಿತ ಕರ್ಮ ಅಂತ ಗಂಟು ಕಟ್ಕೊಂಡೇ ಮೊದಲು ಹುಟ್ಟಿರ್ತೀವಿ, ಅಂದರೆ ಶೇಖರಣೆ ಮಾಡಿಟ್ಕೊಂಡು ಬಿಟ್ಟಿರ್ತೀವಿ ಅಂತ ಹೇಳಿದ್ದೀನಿ. ಹಾಗೆ ನಾವು ಪ್ರಾರಬ್ಧ ಕರ್ಮ ಈ ವಾಸ್ತವವಾಗಿ ನಾವು ಅನುಭವಿಸ್ತಾ ಇದ್ದೀವಿ. ಹಾಗೆ ಕ್ರಿಯಾಮಾಣ ಕರ್ಮ ಅಂತ ಒಂದಿರುತ್ತೆ ಸ್ನೇಹಿತರೆ. ಅದು ಹೇಗಪ್ಪ ಅಂದರೆ, ನಾವೀಗ ಎಲ್ಲೋ ಹೋಗ್ತಾ ಇರ್ತೀವಿ ಸ್ನೇಹಿತರೆ. ಎಲ್ಲೋ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಾಗೆ ಯಾರೋ ಬಂದು ಡಿಕ್ಕಿ ಹೊಡೆದು ನಮ್ಮನ್ನು ಬೆಳೆಸ್ಬಿಡ್ತಾರೆ. ಆಗ ನಾವು ಸಾಯೋದಿಲ್ಲ, ಆದರೆ ನಮಗೆ ಸಣ್ಣ ಪುಟ್ಟ ಪೆಟ್ಟುಗಳಾಗ್ತೀವಿ. ನಾವು ಸುಮ್ಮನೆ ಇರ್ತೀವ, ಇರಲ್ಲ. ಆ ಎದುರಿಗಿದ್ದನಿಗೆ ಏನು ಹೇಳ್ತೀವಲ್ಲ, ಆ ಎದುರಿಗಿದ್ದನಿಗೆ ಏನು ಹೇಳ್ತೀವಿ, ನಿನಗೆ ಮಾಡ್ತೀನಿ ತಡಿ, ನನ್ನನ್ನು ಬೀಳಿಸಿದ್ಯಾ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಇಷ್ಟು ದಂಡ ವಸೂಲಿ ಮಾಡ್ತೀನಿ, ನಿನಗೆ ಜೀವನ ಪೂರ್ತಿ ಕೋರ್ಟ್ ಮೆಟ್ಲು, ಸ್ಟೇಷನ್ ಮೆಟ್ಲು ಹತ್ತೋ ಹಾಗೆ ಮಾಡ್ತೀನಿ ಅಂತ ಹೇಳಿ ನಾವು ಈ ರೀತಿ ದ್ವೇಷ ಸಾಸ್ತೀವಿ ಸ್ನೇಹಿತರೆ. ಹಾಗೇನೆ ಮತ್ತೆ ನಮ್ಮ ಅಪ್ಪನ ಆಸ್ತಿ ಇದೆ, ಬೇಕಾದಷ್ಟಿದೆ, ನಾನು ಅನುಭವಿಸ್ತೀನಿ. ಹಾಗೆ ಇನ್ನೊಂದು ರೀತಿಲಿ ನಮ್ಮ ಅಪ್ಪನ ಆಸ್ತಿ ಬೇಕಾದಷ್ಟಿದೆ, ನಾನು ಅನುಭವಿಸ್ತೀನಿ, ಬೇಕಾದಷ್ಟು ಮಾಡಿಟ್ಟು ಹೋಗಿದ್ದಾರೆ, ಅದನ್ನು ನಾನು ಅನುಭವಿಸ್ತೀನಿ, ಅದು ಎಲ್ಲ ನಂದೇ ನಾವೇನು ಹೇಳ್ತೀವಲ್ಲ ಅದು ಕ್ರಿಯಾಮಾಣ ಕರ್ಮ ಅಂತ ಅನ್ಸ್ಕೊಳುತ್ತೆ ಸ್ನೇಹಿತರೆ. ಕರ್ಮಗಳಿಗೆ ಭಿನ್ನ ಅದು. ಪಾಪ ನಾವು ಮೂಟೆ ಕಟ್ಟಿಟ್ಟಿರೋದು, ಅಂದರೆ ಮುಂದಿನ ಭವಿಷ್ಯಕ್ಕೆ ಏನು ಬರುತ್ತೆ ಅಂತೇಳಿ ನಾವು ಠೇವಣಿ ಇಟ್ಕೊಂಡಿರ್ತೀವಲ್ಲ, ಬ್ಯಾಂಕಲ್ಲಿ ಇಟ್ಟರೆ ಒಂದು 5 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಅದರಲ್ಲಿ ಸ್ವಲ್ಪ ಬಡ್ಡಿ ಬರುತ್ತಪ್ಪ, ಅದನ್ನು ತಗೊಂಡು ನಾವು ಜೀವನ ಸಾಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಇಟ್ಕೊಂಡಿರ್ತೀವಲ್ಲ, ಅದು ಸಂಚಿತ ಕರ್ಮ ಅಂತ ಅನ್ಸ್ಕೊಳ್ಳುತ್ತೆ. ಪ್ರಾರಬ್ಧ ಕರ್ಮ, ಆ ಸಂಚಿತ ಕರ್ಮದಲ್ಲಿ ನಾವು ಏನು ಗಳಿಸಿಟ್ಟಿರ್ತೀವಲ್ಲ ಅದನ್ನು ಒಳ್ಳೆ ರೀತಿಯಲ್ಲಿ ಗಳಿಸಿದೀವೋ ಕೆಟ್ಟ ರೀತಿಯಲ್ಲಿ ಗಳಿಸಿದೀವೋ ಅದು ನಮಗೆ ಗೊತ್ತಿಲ್ಲ. ಪಾಪದ ಹಣನೋ ಪುಣ್ಯದ ಹಣನೋ ಅದು ನಮಗೆ ಗೊತ್ತಿಲ್ಲ. ಆ ಸಂಚಿತ ಕರ್ಮದಲ್ಲಿ ನಾವು ಹೋದ ಜನ್ಮದಲ್ಲಿ ಪುಣ್ಯದ ಗಂಟನ್ನೇ ಗಳಿಸಿಟ್ಟಿದ್ದೀವೋ ಪಾಪದ ಗಂಟನ್ನು ಗಳಿಸಿಟ್ಟಿದ್ದೀವೋ ಅದು ಗೊತ್ತಿಲ್ಲ. ಅದರ ಪ್ರಕಾರ ನಮಗೆ ಪ್ರಾರಬ್ಧ ಜನ್ಮದಲ್ಲಿ, ಈ ಜನ್ಮದಲ್ಲಿ ನಮಗೆ ಸಿಗುತ್ತೆ ಸ್ನೇಹಿತರೆ. ಈಗ ಕೆಲವರಿಗೆ ಹುಟ್ಟತಾನೆ ಒಂದು ಅಂಗವಿಕಲ ಮಕ್ಕಳು ಹುಟ್ಟುತ್ತಾ ಇದ್ದಾವೆ ಅಂದರೆ ಸ್ನೇಹಿತರೆ, ಅದು ಆ ಮಗುವಿನ ಸಂಚಿತ ಕರ್ಮ. ಆ ಸಂಚಿತ ಕರ್ಮವನ್ನು ನೋಡುವ ಒಂದು ಸಂಚಿತ ಕರ್ಮ ತಂದೆ ತಾಯಿಗೂ ಸಿಕ್ಕಿರುತ್ತೆ ಸ್ನೇಹಿತರೆ. ಆ ಮಗುವು ವೇದನೆ ಪಡ್ತಾ ಇರುತ್ತೆ, ಆ ತಂದೆ ತಾಯಿನೂ ವೇದನೆ ಪಡ್ತಾ ಇರ್ತಾರೆ ಸ್ನೇಹಿತರೆ. ಅವರು ಗಳಿಸಿಟ್ಟ ಸಂಚಿತ ಪಾಪದ ಒಂದು ಭಾಗವನ್ನು ಈ ಜನ್ಮದಲ್ಲಿ ಅನುಭವಿಸುವ ಪ್ರಾರಬ್ಧ ಕರ್ಮ ಅವ್ರಿಗೆ ಸಿಕ್ಕಿರುತ್ತೆ ಸ್ನೇಹಿತರೆ. ಪ್ರಾರಬ್ಧ ಕರ್ಮ ಇದೆ. ಪ್ರಾರಬ್ಧ ಕರ್ಮ ಏನಿದೆಯಲ್ಲ ಅದು ವರ್ತಮಾನ ಇದ್ದ ಹಾಗೆ. ಆ ವರ್ತಮಾನದಲ್ಲಿ ನಮ್ಮ ಹಣೆ ಬರ ಇಷ್ಟೇ, ಭಗವಂತ ನಮ್ಮ ಹಣೆ ಬರದಲ್ಲಿ ಬರೆದಿದ್ದೇ ಇಷ್ಟೇ ಅಂತೇಳಿ ನಾವು ಒಪ್ಕೊಂಡ್ರೆ ಅದು ಅಲ್ಲಿಗೆ ನಿಂತಿರುತ್ತೆ. ನಾವು ಸಂಚಿತ ಪಾಪವನ್ನೇ ಅನುಭವಿಸ್ತಾ ಸಾಗಬೇಕಾಗತ್ತೆ ಇಡೀ ಜೀವನ. ನಮ್ಗೆ ಯಾವುದೇ ರೀತಿ ಒಳ್ಳೆಯದಾಗ ಅದನ್ನು ಕಳ್ಕೊಳ್ಳಿಕ್ಕೆ ನಮಗೆ ಅನೇಕ ದಾರಿಗಳಿದ್ದಾವೆ. ಅದನ್ನು ನಾವು ಕಳ್ಕೊಳ್ಬಹುದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಏನಾದರೂ ಸಾಧನೆ ಮಾಡ್ತೀನಿ, ಒಳ್ಳೆಯ ಕರ್ಮಗಳನ್ನು ಮಾಡ್ತೀನಿ, ಒಳ್ಳೊಳ್ಳೆಯ ಕರ್ಮಗಳನ್ನು ಮಾಡ್ತೀನಿ, ನಿಸ್ಸಹಾಯಕರ ಸೇವೆ ಮಾಡ್ತೀನಿ, ಪುಣ್ಯವನ್ನು ವೃದ್ಧಿ ಮಾಡ್ಕೊಳ್ತೀನಿ, ನನ್ನ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ತೀನಿ, ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡಲ್ಲ, ಯಾರ ಬಗ್ಗೆನೂ ನಾನು ಕೆಟ್ಟದಾಗ ಮಾತಾಡಲ್ಲ, ಯಾರ ಹತ್ರನೂ ನಾನು ಕೆಟ್ಟದಾಗ ವರ್ತನೆ ಮಾಡಲ್ಲ, ತಪ್ಪುಗಳನ್ನು ಮಾಡೋದಿಲ್ಲ. ಆದಷ್ಟು ಸರಳವಾಗಿ ಆದರೂ ಪರವಾಗಿಲ್ಲ, ನನ್ನ ಜೀವನವನ್ನು ಅಚ್ಚುಕಟ್ಟಾಗಿ ನ್ಯಾಯಯುತವಾಗಿ ನಾನು ನಡೆಸ್ತೀನಿ ಅಂದಾಗ ಆ ಸಂಚಿತ ಕರ್ಮ ನಮಗೆ ಇದು ಗಳಿಕೆ ಆಗ್ತಾ ಹೋಗುತ್ತೆ. ಸಂಚಿತ ಕರ್ಮ ಏನು ಗಂಟು ಕಟ್ಟು ಬಂದಿರ್ತೀವಲ್ಲ ಅದು ಇದರಲ್ಲಿ ಕಳೀತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಅನೇಕ ವಿಡಿಯೋಗಳಲ್ಲಿ ಹೇಳೋದು, ಪ್ರಾರಬ್ಧ ಕರ್ಮವನ್ನು ಕಳ್ಕೊಳ್ಳಿಕ್ಕೆ ಇರೋದು ಒಂದೇ ದಾರಿ ಇದು. ಹಾಗಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ, ಒಳ್ಳೊಳ್ಳೆ ಯೋಚನೆಗಳನ್ನು ಮಾಡ್ತಾ, ದ್ವೇಷ, ಮದ, ಮೋಹ, ಮತ್ಸರ, ಕಾಮಾದಿ ಬಯಕೆಗಳನ್ನು ಬಿಟ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋದಾಗ ನಮ್ಮ ಪ್ರಾರಬ್ಧ ಕರ್ಮ ಕಳೀತಾ ಬರುತ್ತೆ. ಒಳ್ಳೆಯ ಕರ್ಮ ಕೂಡ್ತಾ ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ, ನಾವೆಲ್ಲಿ ಏನು ಮತ್ತೆ ಅದನ್ನು ನಾವು ಒಂದು ಗಂಟು ಕಟ್ತಾ ಹೋಗ್ತೀವಲ್ವ, ಆ ರೀತಿ ಒಂದು ಒಳ್ಳೆಯ ಜಾಗದಲ್ಲಿ ಅದು ಶೇಖರಣೆ ಆಗ್ತಾ ಹೋಗುತ್ತೆ. ಅಂದರೆ ಅದೇ ನಾವು ಅನುಭವಿಸೋದು ಸ್ನೇಹಿತರೆ. ಈಗ ನಾವು ನಮಗೆ ಮುಂದೆ ಬೇಕು ಅಂತೇಳಿ ಅಕ್ಕಿಯನ್ನು ಶೇಖರಣೆ ಮಾಡಿಟ್ಟಿದ್ದೀವಿ ಅಂತ ಅಂದರೆ ಅದರಲ್ಲಿ ಹುಳ ಆದರೂ ನಾವೇ ತಿನ್ನಬೇಕು, ಅಕ್ಕಿ ಚೆನ್ನಾಗಿದ್ರೂ ನಾವೇ ತಿನ್ನಬೇಕು. ಯಾಕಂದರೆ ಅದು ನಮ್ಮ ಸಂಚಿತ ಕರ್ಮ. ನಾವೇ ಅದನ್ನು ಆಯ್ಕೆ ಮಾಡಿ ಎತ್ತಿಟ್ಕೊಂಡು ಬಿಟ್ಟಿದ್ವಿ ನಮ್ಮ ಮುಂದಿನ ಭವಿಷ್ಯಕ್ಕೆ ಬೇಕು ಅಂತೇಳಿ. ಅದನ್ನು ಎಸೆಯೋಕ್ಕೆ ಬರೋದಿಲ್ಲ. ಅದನ್ನು ಎಸಿಬೇಕು ಅಂತ ಅಂದರೆ ನಾವು ಮುಂದೆ ಈ ಪ್ರಾರಬ್ಧ ಕರ್ಮದಲ್ಲಿ, ಅಂದರೆ ಈ ವರ್ತಮಾನದಲ್ಲಿ ನಾವು ಒಳ್ಳೆಯ ಕರ್ಮಗಳನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ಅಂದರೆ ನಮಗೆ ಕಾಯಿಲೆ ಬಂದಿದೆ, ಹುಟ್ಟುತ್ತಾನೆ, ಹುಟ್ಟು ಕುರುಡ, ಹುಟ್ಟು ಕಿವುಡ, ಹಾಗೆ ನಾನು ಹುಟ್ಟು ಕಿವುಡ, ಹುಟ್ಟು ಕುರುಡ, ಹಾಗೆ ಹುಟ್ಟು ಬಡವ, ಈ ರೀತಿಯೆಲ್ಲ ಹುಟ್ಟು ದರಿದ್ರದನ್ನು ನಾನು, ಹುಟ್ಟು ಭಿಕ್ಷುಕ ನಾನು, ನನ್ನಿಂದ ಏನೂ ಸಾಧ್ಯ ಇಲ್ಲ ಅಂತ ಕೂತ್ಕೊಂಡ್ರೆ ನಾವು ಅಲ್ಲೇ ಇರ್ತೀವಿ. ಇಲ್ಲಪ್ಪ, ನಾನು ಒಳ್ಳೆಯ ಕರ್ಮಗಳನ್ನು ಮಾಡ್ತೀನಿ, ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀನಿ, ನನ್ನ ತಪ್ಪುಗಳನ್ನು ಒಪ್ಕೊಂಡು ನಾನು ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ಸಾಗಿಸ್ಕೊಳ್ತೀನಿ ಅಂತ ಹೇಳಿ ಈ ರೀತಿ ಕರ್ಮಗಳ ಬಗ್ಗೆ ನಾವು ತಿಳ್ಕೊಂಡು ಸಾಗಿದಾಗ ಏನಾಗುತ್ತೆ ಅಂದರೆ ನಾವು ಅದನ್ನು ಸಂಚಿತ ಪಾಪದ ಕರ್ಮ ಇರುತ್ತಲ್ಲ, ಆ ಗಂಟಲ್ಲಿರೋದನ್ನು ಕೆಟ್ಟದಾಗಲಿ ಕರಗಿಸ್ತೀವಿ, ಒಳ್ಳೆಯದಾಗಲಿ ಕರಗಿಸ್ತೀವಿ ಸ್ನೇಹಿತರೆ. ಈ ಜನ್ಮದಲ್ಲಿ ನಾವು ತುಂಬ ಒಳ್ಳೆಯದಾಗ್ತಾ ಇದೆ ಒಬ್ಬರಿಗೆ, ಈ ಜನ್ಮದಲ್ಲಿ ಅವ್ರು ಎಷ್ಟೇ ಪಾಪ ಮಾಡಿರೋ ಅವನಿಗೆ ತುಂಬ ಒಳ್ಳೇದಾಗ್ತಾ ಇದೆಯಪ್ಪ, ಎಷ್ಟು ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ, ಆದರೂ ಕೂಡ ಅವನು ಎಷ್ಟು ಒಳ್ಳೆ ರೀತಿಯಲ್ಲಿ ಇದ್ದಾನೆ ಅಂದರೆ ಅವನು ಸಂಚಿತ ಕರ್ಮದ ಗಂಟು ಇರುತ್ತಲ್ಲ ಅದರಲ್ಲಿ ಪುಣ್ಯವೇ ತುಂಬಿಸ್ಕೊಂಡಿರ್ತಾನೆ. ಹಾಗಾಗಿ ಅದು ಖರ್ಚಾಗೋವರೆಗೂ ಅವನಿಗೆ ಇಲ್ಲಿ ಏನೂ ಮಾಡ್ಕೊಳಕ್ಕಾಗಲ್ಲ, ಯಾರೂ ಏನೂ ಮಾಡೋಕ್ಕಾಗಲ್ಲ. ಅವನು ಆ ಭೋಗವನ್ನು, ಅಂದರೆ ಸಂತೋಷದ ಭೋಗವನ್ನು ಅನುಭವಿಸ್ತಾ ಇರ್ತಾನೆ ಸ್ನೇಹಿತರೆ. ಈ ಜನ್ಮದಲ್ಲಿ ಒಬ್ಬರು ಕುರೂಪಿಯಾಗಿ ಹುಟ್ಟಿದ್ದಾರೆ ಅಂದರೆ ಅದು ಸಂಚಿತ ಕರ್ಮ. ಈ ಜನ್ಮದಲ್ಲಿ ಒಬ್ಬರು ಸುಂದರವಾಗಿ ಹುಟ್ಟಿದ್ದಾರೆ ಅಂದರೆ ಅದು ಸಂಚಿತ ಪುಣ್ಯ ಸ್ನೇಹಿತರೆ. ಕರ್ಮ ಮತ್ತು ಪ್ರಾರಬ್ಧ ಕರ್ಮದ ಮುಂದಿನ ಭಾಗವೇ
ಕ್ರಿಯಾಮಾಣ ಕರ್ಮವಾಗಿರುತ್ತೆ ಸ್ನೇಹಿತರೆ. ಅಂದರೆ ಸಂಚಿತ ಪಾಪದಲ್ಲಿ ನಾವು ಕೂಡಿಟ್ಟಿದ್ದನ್ನು ಪ್ರಾರಬ್ಧ ಕರ್ಮದಲ್ಲಿ ನಾವು ಅನುಭವಿಸ್ತೀವಿ. ಪ್ರಾರಬ್ಧ ಕರ್ಮದಲ್ಲಿ ನಾವು ಏನು ಮಾಡ್ತಾ ಹೋಗ್ತೀವಲ್ಲ ಅದು ನಮಗೆ ಕ್ರಿಯಾಮಾಣ ಕರ್ಮದಲ್ಲಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಅಂದರೆ ಏನಪ್ಪ ಅಂದರೆ ಇದ್ದಕ್ಕಿದ್ದ ಹಾಗೆ ಅಜ್ಜನ ಆಸ್ತಿ ಸಿಗೋದು, ಅಪ್ಪನ ಆಸ್ತಿ ಸಿಗೋದು, ಇಲ್ಲಾಂದರೆ ಇದ್ದಕ್ಕಿದ್ದಾಗೆ ರೋಡಲ್ಲಿ ಹೋಗಬೇಕಾದ್ರೆ ನಮಗೆ ಒಂದು ಬಂಗಾರದ ಗಂಟು ಸಿಗೋದು, ಏನೋ ಒಂದು ನಮಗೆ ಅದೃಷ್ಟ ಒಲ್ದು ಬಂದುಬಿಡುತ್ತೆ, ಇದ್ದಕ್ಕಿದ್ದಾಗೆ ನಮಗೊಂದು ಅದೃಷ್ಟ ಸಿಕ್ಬಿಡುತ್ತೆ ಅಂತ ಅಂದರೆ ಅದು ಕ್ರಿಯಾಮಾಣ ಕರ್ಮದ ಒಂದು ಪ್ರಕ್ರಿಯೆ ಆಗಿದೆ. ಅಂದರೆ ಇವೆರಡರಲ್ಲೂ ಸಂಚಿತ ಕರ್ಮವನ್ನು ಕಳ್ಕೊಳ್ತಾ ಪ್ರಾರಬ್ಧ ಕರ್ಮದಲ್ಲಿ ನಾವು ಒಳ್ಳೆಯ ಕರ್ಮವನ್ನು ವೃದ್ಧಿಸ್ಕೊಂಡಿರ್ತೀವಿ. ಅದರ ಫಲ ನಮಗೆ ಕ್ರಿಯಾಮಾಣ ಕರ್ಮದಲ್ಲಿ ಸಿಗುತ್ತೆ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಪ್ರಾರಬ್ಧ ಕರ್ಮ ಅಂದರೆ ಇದೇ ಸ್ನೇಹಿತರೆ. ಪ್ರಾರಬ್ಧ ಕರ್ಮ ಕಳ್ಕೊಳ್ಬೇಕು ಅಂದರೆ ಈ ಜನ್ಮದಲ್ಲಿ ನಮಗೆ 100ಕ್ಕೆ 100ರಷ್ಟು ಅವಕಾಶವನ್ನು ಭಗವಂತ ಆ ಗುರು ಕೊಟ್ಟಿದ್ದಾನೆ. ಆ ಗುರು ಅದಕ್ಕೋಸ್ಕರನೇ ಎಲ್ಲ ಅವತಾರಗಳಲ್ಲೂ ಬಂದು ನಮ್ಮ ಜೊತೆಗಿದ್ದಾರೆ. ದೇವರೇ ಗುರುವಿನ ಅವತಾರ. ಗುರುವಿನ ಮೂಲಕವೇ ನಾವು ದೇವರ ಹತ್ರ ಹೋಗಲಿಕ್ಕೆ ಸಾಧ್ಯ. ಯಾವುದನ್ನಾದರೂ ಈ ಜನ್ಮದಲ್ಲಿ ಒಂದು ಪಾಪವನ್ನೇ ಆಗಲಿ ಪ್ರಾರಬ್ಧ ಕರ್ಮಗಳನ್ನೇ ಆಗಲಿ ನಾವು ಕಳ್ಕೊಳ್ಬೇಕು ಅಂದರೆ ಅದು ಗುರು ಮುಖೇನನೇ ನಾವು ಕಳ್ಕೊಬೇಕಾಗತ್ತೆ. ಅವರ ಮಾರ್ಗದರ್ಶನ, ಅನುಗ್ರಹ, ಆಶೀರ್ವಾದ ನಮಗೆ ಸಿಕ್ತು ಅಂದರೆ ನಾವು ಪ್ರಾರಬ್ಧ ಕರ್ಮವನ್ನು ಕಳೆದುಕೊಳ್ಳಲಿಕ್ಕೆ ನಮಗೆ ಜ್ಞಾನ ಸಿಗುತ್ತೆ, ಜ್ಞಾನದ ಅರಿವು ನಮ್ಮ ಮನಸ್ಸಲ್ಲಿ ಮೂಡುತ್ತೆ. ಹಾಗಾಗಿ ತಾನೇ ಬಾಬಾನ ಅವತಾರವಾಗಿದ್ದು ಭಿಕ್ಷುಕನ ರೂಪದಲ್ಲಿ, ಫಕೀರನ ರೂಪದಲ್ಲಿ ಆಗಿ ಈಗ ಅವರು ರಾಜಾದಿರಾಜ ಆಗಿ ಬಾಳ್ತಾ ಇದ್ದಾರೆ ಅಂದರೆ ಅವರು ಉದಾಹರಣೆಯಾಗಿ ಜಗತ್ತಿಗೆ ಸಾರಿದ ಪರಿ ಇದೇ ಆಗಿತ್ತು ಸ್ನೇಹಿತರೆ. ಭಿಕ್ಷುಕನಾದರೂ ಪರವಾಗಿಲ್ಲ, ನಿರ್ಗತಿಕನಾದರೂ ಪರವಾಗಿಲ್ಲ, ನೀನು ಮಾಡುವ ಕರ್ಮಗಳು ನಿನ್ನನ್ನು ಯಾವ ಸ್ಥಾನದಲ್ಲಿ ಇಡ್ತವೆ ಅಂತೇಳಿ ನಿರ್ಧರಿಸ್ತವೆ ಅಂತ ಹೇಳಿ ಅವರು ಉದಾಹರಣೆ ಸಮೇತವಾಗಿ ಸರಳವಾದ ಉಪದೇಶಗಳೊಂದಿಗೆ ತಮ್ಮನ್ನೇ ತಾವು ನಿರ್ದೇಶನದ ಮೂಲಕ ರೂಪಿಸಿಕೊಂಡು ನಮಗೆ ಉದಾಹರಣೆಯಾಗಿ ನಿಂತಿದ್ದಾರೆ ಸ್ನೇಹಿತರೆ. ನಾವೀಗ ಬಾಬಾನ ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಈಗ ನಾವು ಮೊದಲಿನಂತಿಲ್ಲ, ನಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಯನ್ನು ಮಾಡ್ಕೊಂಡಿದ್ದೀವಿ. ನಾವು ಪಾಪದ ಕೆಲಸ ಮಾಡಲ್ಲ, ಯಾರ ಬಗ್ಗೆನೂ ಆಡ್ಕೊಳ್ಳಲ್ಲ, ಯಾವುದು ಕೆಟ್ಟದ್ದು ನನಗೆ ಬೇಡ, ನನ್ನದು ಅಲ್ಲದೆ ವಸ್ತುವಿನ ಬಗ್ಗೆ ಆಗಿರ್ಬೋದು, ಆಸ್ತಿಯ ಬಗ್ಗೆ ಆಗಿರ್ಬೋದು ನಾನು ಆಲೋಚನೆ ಮಾಡಲ್ಲ. ಈ ಜೀವನದಲ್ಲಿ ನಾನು ಏನಾದರೂ ಗಳಿಸ್ತೀನಿ, ಪುಣ್ಯವನ್ನು ಗಳಿಸ್ತೀನಿ, ಮೊದಲು ಒಳ್ಳೆಯ ಕರ್ಮಗಳನ್ನು ಗಳಿಸ್ಕೊಳ್ತೀನಿ. ಹಾಗೆ ಅದರ ಮುಖೇನ ನಾನು ಒಳ್ಳೆಯ ದಾರಿಗಳನ್ನು, ಅವಕಾಶಗಳನ್ನು ಸಿಗುವಂತೆ ಮಾಡಿಕೊಂಡು ನನ್ನ ಜೀವನದಲ್ಲಿ ನಾನು ಸರಳವಾಗಿ ಬದುಕಿದ್ರೂ ಪರವಾಗಿಲ್ಲ, ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿ ಒಳ್ಳೆಯ ರೀತಿಯಲ್ಲಿ ನಾನು ಸುಖ, ಶಾಂತಿ, ನೆಮ್ಮದಿಯಿಂದ ಇರಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀವಿ ಅಂದರೆ ಅದು ನಮ್ಮ ಪ್ರಾರಬ್ಧ ಕರ್ಮಕ್ಕೆ ಗುರುವು ನಮಗೆ ನೀಡ್ತಾ ಇರೋ ಸ್ಪಂದನೆ ಸ್ನೇಹಿತರೆ. ಇಲ್ಲಿ ನಾವು ಒಪ್ಕೊಂಡ್ಬಿಡ್ಬೋದು, ನನ್ನ ಹಣೆ ಬರವೇ ಇಷ್ಟು ಅಂತ ಹೇಳಿ ಒಪ್ಕೊಂಡು ನಾವು ಸುಮ್ಮನೆ ಆಗ್ಬಿಡ್ಬೋದು, ಬಂದಂತೆ ಜೀವನ ಸ್ವೀಕರಿಸೋಣ ಅಂತ. ಆವಾಗ ನಾವು ಮುಂದಿನ ಜನ್ಮಕ್ಕೂ ಇದನ್ನೇ ಅನುಭವಿಸ್ಬೇಕಾಗತ್ತೆ. ಆದರೆ ನಾವಿಲ್ಲಿ ಕಳ್ಕೊತೀವಿ ಅಂತ ಹೇಳಿ ನಾವೇನಾರು ಪ್ರಯತ್ನ ಪಟ್ಟು ನಾವೇನಾರು ಪಣ ತೊಟ್ಟು ಪ್ರಯತ್ನಕ್ಕೆ ನಿಂತರೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ನಿಸ್ಸಹಾಯಕರ ಸೇವೆ, ದಾನ, ಧರ್ಮ, ಪ್ರಾಮಾಣಿಕ ಶ್ರದ್ಧೆಯಿಂದ ನಾವು ದುಡಿಮೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ರೀತಿ ಕೂಡ ನಾವು ಪ್ರಾರಬ್ಧ ಕರ್ಮವನ್ನು ಕಳ್ಕೊಳ್ಳಬಹುದು, ವೃದ್ಧಿಸ್ಕೊಳ್ಳಬಹುದು. ಹಾಗೆ ಕ್ರಿಯಾಮಾಣ ಕರ್ಮದಲ್ಲಿ ನಾವು ಅದನ್ನು ಪಡ್ಕೊಳ್ಬೋದು ಸ್ನೇಹಿತರೆ, ಅದೃಷ್ಟದ ರೀತಿಯಲ್ಲಿ. ಅಂದರೆ ಕ್ರಿಯಾಮಾಣ ಕರ್ಮದಲ್ಲಿ ನಮಗೆ ನೇರವಾಗಿ ಸಿಗ್ತಾ ಹೋಗ್ಬಿಡುತ್ತೆ ಎಲ್ಲದು. ಅಂದರೆ ಯಾರೋ ಒಬ್ರು ಬಂದು ನಮಗೆ ಗುದ್ದಿದ್ರು ಅಂದರೆ ಅಧಿಕಾರ ಚಲಾಯಿಸಕ್ಕೆ ಹೋಗ್ತೀವಿ. ಹಾಗೆ ಅಜ್ಜನ ಅಪ್ಪನ ಆಸ್ತಿ ಮೇಲೆ ನಮಗೆ ಅಧಿಕಾರ ಸಿಕ್ಬಿಡ್ತೈತೆ ಇದ್ದಕ್ಕಿದ್ದ ಹಾಗೆ ನಮ್ಗೆ ಯಾವುದೋ ಒಂದು ರೀತಿಯಲ್ಲಿ ಅದೃಷ್ಟ ಒಲ್ದು ಬಂದ್ಬಿಡುತ್ತೆ. ಈ ರೀತಿ ಆಗೋದು ಕ್ರಿಯಾಮಾಣ ಕರ್ಮ ಸ್ನೇಹಿತರೆ. ಅಂದರೆ ಸಂಚಿತ ಕರ್ಮ ಪೂರ್ಣ ಪ್ರಮಾಣದಲ್ಲಿರುತ್ತೆ, ಅದರ ಸ್ವಲ್ಪ ಭಾಗ ಪ್ರಾರಬ್ಧ ಕರ್ಮ, ಅದರ ಕಿಂಚಿತ್ ಕರ್ಮ ಕ್ರಿಯಾಮಾಣ ಕರ್ಮ ಸ್ನೇಹಿತರೆ. ಉದಾಹರಣೆಯಾಗಿ ಒಂದು ಕತೆ ರೂಪದಲ್ಲಿ ಕೂಡ ಇದನ್ನು ಹೇಳ್ತೀನಿ. ಒಬ್ಬ ರಾಜ ಇರ್ತಾನಂತೆ, ಅವನಿಗೆ ಒಬ್ಬ ಮಗ ಇರ್ತಾನೆ ಸ್ನೇಹಿತರೆ. ಕೂಡ ಸದ್ಗುಣಗಳನ್ನು ಹೊಂದಿರ್ತಾನೆ, ಸತ್ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ ಸ್ನೇಹಿತರೆ. ಅವನು ಮಗನಿಗೆ ಮದುವೆಯನ್ನು ಮಾಡ್ತಾನೆ ಸ್ನೇಹಿತರೆ. ಮೊದಲ ರಾತ್ರಿಯ ದಿನ ಏನಾಗುತ್ತೆ ಅಂದರೆ ಅವಳಿಗೆ ನಿದ್ರೆನೇ ಬರೋದಿಲ್ಲ ಸ್ನೇಹಿತರೆ. ಜಾಗ ಬದಲಾಗಿರೋದ್ರಿಂದ ಆ ಮದುಮಗಳಿಗೆ ನಿದ್ರೆ ಬರೋದಿಲ್ಲ. ಅವಳೇನು ಮಾಡ್ತಾಳೆ, ಗಂಡ ಮಲಗಿರ್ತಾನೆ, ಅವಳು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ ಸ್ನೇಹಿತರೆ. ಆ ಕೋಣೆಯಲ್ಲಿ ಒಂದಿಷ್ಟು ಖಡ್ಗಗಳನ್ನು ನೋಡ್ತಾಳೆ ಅವಳು. ಅವು ಪಳಪಳ ಹೊಳಿತಾ ಇರ್ತವೆ ಸ್ನೇಹಿತರೆ. ಅವುಗಳಲ್ಲಿ ಆಕರ್ಷಣೆ ಉಂಟಾಗತ್ತೆ. ಆಗ ಅವಳು ಏನು ಮಾಡ್ತಾಳೆ, ಅವುಗಳನ್ನು ಕೈಗೆತ್ಕೊಂಡು ಅವಳನ್ನ ನೋಡ್ತಾ ಇರ್ತಾಳೆ, ಹೀಗೆ ಹಾಗೆ ಅಂತ ಹೇಳಿ. ಅವು ತುಂಬ ತೂಕವಾಗಿರ್ತವೆ, ಭಾರವಾಗಿರ್ತವೆ. ಯಾಕಂದರೆ ಅವು ವಜ್ರ ವೈಡೂರ್ಯಗಳಿಂದ ಮಾಡಿರ್ತಾರೆ ಸ್ನೇಹಿತರೆ. ಕತ್ತಿ ಖಡ್ಗಗಳನ್ನು ಇರ್ತಾರೆ, ತುಂಬ ಚೂಪಾಗಿರ್ತವೆ, ಪಳಪಳ ಹೊಳಿತಾ ಇರ್ತವೆ. ಇವಳು ಅದನ್ನು ಇಟ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇರಬೇಕಾದ್ರೆ ಆ ಕತ್ತಿ ಕೈ ಜಾರಿ ಕೆಳಗೆ ಬಿದ್ದುಬಿಡುತ್ತೆ. ಬೀಳ್ತಿದ್ದಾಗೆ ಆಕೆ ಗಂಡನ ಕತ್ತಿನ ಮೇಲೆ ಕರೆಕ್ಟಾಗಿ ಬಿದ್ದು ಅವನ ಪ್ರಾಣ ತಕ್ಷಣವೇ ಹೋಗ್ಬಿಡುತ್ತೆ ಸ್ನೇಹಿತರೆ. ಆವಾಗ ಅವಳು ತುಂಬ ಅಳ್ತಾ ಹೊರಗಡೆ ಹೋದಾಗ ರಾಜ ಮಂತ್ರಿ ಎಲ್ಲ ಬಂದು ಹೇಗಾಯಿತು ಅಂತ ಕೇಳಿದಾಗ ಅವಳು ಹೆದರಿ ಬಿಡ್ತಾಳೆ. ಹೆದರಿ ಏನು ಹೇಳ್ತಾಳೆ ಅಂತ ಅಂದರೆ, ಯಾರೋ ಒಬ್ರು ಬಂದು ನಿಮ್ಮ ಮಗನ ಸಾಯಿಸಿ ಅವ್ರು ಓಡ್ ಹೋಗ್ಬಿಟ್ರು, ಯಾವ ಕಡೆ ಓಡ್ ಹೋದ್ರು ಅಂತ ಅವ್ರು ಕೇಳಿದಾಗ ಅವಳು ಕೈ ಮಾಡಿ ತೋರಿಸ್ತಾಳೆ, ನೋಡಿ ಅಲ್ಲಿ ದೂರ ಕಾಣಿಸ್ತಾ ಇದೆಯಲ್ಲ ಆ ದೇವಸ್ಥಾನದೊಳಗೆ ಹೋದ ನಾನು ನೋಡಿದೆ ಅಂತ ಹೇಳ್ತಾಳೆ. ಆಗ ರಾಜ ಮಂತ್ರಿಗಳೆಲ್ಲರೂ ಆ ದೇವಸ್ಥಾನಕ್ಕೆ ಹೋಗ್ತಾರೆ ಸ್ನೇಹಿತರೆ. ಅಲ್ಲಿ ಒಬ್ಬ ಬ್ರಾಹ್ಮಣ ಕುತ್ಕೊಂಡು ದೇವರ ಹತ್ರ ಏನೋ ಬೇಡ್ಕೊಳ್ತಾ ಇರ್ತಾನೆ. ಆ ಸಮಯದಲ್ಲಿ ಅವನಿಗೇನು ಕಷ್ಟನೋ ಏನೋ ಅವನು ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಆಗ ನೀನು ಯಾಕೆ ನನ್ನ ಮಗನ ಕೊಂದೆ ಅಂತೇಳಿ ಆ ರಾಜ ಆ ಬ್ರಾಹ್ಮಣನನ್ನು ಕೇಳ್ತಾನೆ. ಆಗ ಬ್ರಾಹ್ಮಣ ಹೇಳ್ತಾನೆ, ನನಗೆ ಯಾವುದ್ರ ಬಗ್ಗೆನೂ ಅರಿವಿಲ್ಲ, ನಾನು ಯಾಕೆ ಯಾರನ್ನು ಕೊಲ್ಲಲಿಕ್ಕೆ ಹೋಗಲಿ, ನನಗೆ ಇದಕ್ಕೂ ನನಗೂ ಸಂಬಂಧ ಇಲ್ಲ, ಯಾರೋ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವನು ಹೇಳ್ತಾನೆ. ಆಗ ರಾಜನ ಮನಸ್ಸಿಗೆ ಅನಿಸುತ್ತೆ, ಬ್ರಾಹ್ಮಣ ಸುಳ್ಳು ಹೇಳ್ತಾ ಇಲ್ಲ, ಸರಿ ಹೇಳ್ತಾ ಇದ್ದಾನೆ ಅಂತ. ಆದರೂ ಆ ರಾಜನ
ಮಂತ್ರಿ ಮತ್ತು ಸೇನಾಧಿಪತಿ ಏನು ಹೇಳ್ತಾರೆ ಅಂದರೆ, ಇಲ್ಲ ಇವನೇ ಕೊಂದಿದ್ದಾನೆ ಅಂತ ಹೇಳಿ ರಾಜನನ್ನು ಒಪ್ಪಿಸ್ಬಿಡ್ತಾರೆ ಸ್ನೇಹಿತರೆ. ಆಗ ರಾಜ ಅನಿವಾರ್ಯವಾಗಿ ಏನು ಹೇಳ್ತಾನೆ, ಬ್ರಾಹ್ಮಣನ ಕೊಂದರೆ ಬ್ರಹ್ಮಹತ್ಯೆ ದೋಷ ಬರುತ್ತೆ, ಹಾಗಾಗಿ ನನ್ನ ಮಗನ ಕೊಂದ ಇವನ ಬಲಗೈಯನ್ನು ಧರಿಸ್ರಿ ಅಂತ ಹೇಳಿ ಅವನು ಆದೇಶವನ್ನು ಕೊಡ್ತಾನೆ. ಆದೇಶದಂತೆ ಬ್ರಾಹ್ಮಣನ ಬಲಗೈಯನ್ನು ಕಟ್ ಮಾಡಲಾಗುತ್ತೆ ಸ್ನೇಹಿತರೆ. ಆಗ ಬ್ರಾಹ್ಮಣನಿಗೆ ಬೇಜಾರಾಗ್ಬಿಡುತ್ತೆ, ನಾನು ನಿರಪರಾಧಿಯಾಗಿದ್ದೀನಿ, ನಾನು ಯಾವುದೇ ರೀತಿ ಅಪರಾಧ ಮಾಡಿಲ್ಲ, ಆದರೂ ಕೂಡ ಈ ರಾಜ ಪೂರ್ವಾಪರ ಪರೀಕ್ಷೆ ನಡೆಸ್ದೆ, ಸತ್ಯವನ್ನ ಪರಾಮರ್ಶೆ ಮಾಡದೆ, ನನ್ನ ಅವಕಾಶವನ್ನು ಕೊಡದೆ ನನ್ನ ಕೈಯನ್ನು ಕತ್ತರಿಸಿದ್ನಲ್ಲ, ಇಂತಹ ಅಧರ್ಮಿ ರಾಜನ ರಾಜ್ಯದಲ್ಲಿ ನಾನು ಇರೋದಿಲ್ಲ ಅಂತೇಳಿ ಬೇಸರಗೊಂಡು ಅವನು ಕಾಶಿಯತ್ತ ಪ್ರಯಾಣವನ್ನು ಬೆಳೆಸ್ತಾನೆ ಸ್ನೇಹಿತರೆ. ಹಾಗೆ ಆ ಬ್ರಾಹ್ಮಣ ಯೋಚಿಸ್ತಾ ಹೋಗ್ತಾನೆ, ನನಗೆ ಈ ಜನ್ಮದಲ್ಲಿ ಏನೂ ತಪ್ಪು ಮಾಡದೇ ಇದ್ರು ಈ ಶಿಕ್ಷೆ ಸಿಕ್ಕಿದೆ ಅಂದರೆ, ಈ ರೀತಿ ಆಕಸ್ಮಿಕವಾಗಿ ನನಗೆ ಈ ರೀತಿ ನನ್ನ ಜೀವನದಲ್ಲಿ ನಡೀತು ಅಂದರೆ ಇದಕ್ಕೂ ಏನಾದರೂ ಒಂದು ಕಾರಣ ಇದ್ದೇ ಇರುತ್ತೆ. ನನ್ನ ಪೂರ್ವ ಜನ್ಮದ ಒಂದು ವೃತ್ತಾಂತವನ್ನು ನಾನು ಯಾವುದಾದ್ರೂ ಪಂಡಿತರ ಹತ್ರ ಕೇಳಿ ತಿಳ್ಕೊಬೇಕು ಅಂತೇಳಿ ಅವನು ಒಬ್ಬ ಅತ್ಯುತ್ತಮ ಪಂಡಿತರನ್ನು ಆಯ್ಕೆ ಮಾಡಿಕೊಂಡು ಕಾಶಿಗೆ ಹೋಗ್ತಾನೆ ಸ್ನೇಹಿತರೆ. ಇದು ನನ್ನ ಯಾವುದೋ ಜನ್ಮದ ಕರ್ಮವೇ ಇರ್ಬೋದು, ಅದಕ್ಕೋಸ್ಕರನೇ ಸುಮ್ಮನೆ ನನಗೆ ಈ ದಂಡನೆ ಸಿಕ್ಕಿದೆ ಅಂತೇಳಿ ಅವನ ಮನಸ್ಸಲ್ಲಿ ಅಂದ್ಕೊಂಡು ಕಾಶಿ ಕಡೆ ಹೊರಡ್ತಾನೆ. ಅಲ್ಲಿ ಅವನು ಒಬ್ಬ ಜ್ಯೋತಿಷಿ ಹತ್ರ ಹೋಗ್ತಾನೆ ಸ್ನೇಹಿತರೆ. ನಾನೇನೂ ತಪ್ಪು ಮಾಡಿದೆ ಈ ಜನ್ಮದಲ್ಲಿ, ನನ್ನ ಕೈ ಕಟ್ ಮಾಡಲಿಕ್ಕೆ ಏನು ಕಾರಣ, ನನ್ನ ಪ್ರಾರಬ್ಧ ಕರ್ಮ ಏನಾಗಿತ್ತು ಅಂತ ತಿಳ್ಕೊಳ್ಳೋಣ ಅಂತ ಹೋಗ್ತಾನೆ ಸ್ನೇಹಿತರೆ. ಆ ಸಮಯದಲ್ಲಿ ಅವನು ಜ್ಯೋತಿಷ್ಯರ ಮನೆಗೆ ಹೋದಾಗ ಆ ಜ್ಯೋತಿಷ್ಯರು ಇರೋದಿಲ್ಲ ಸ್ನೇಹಿತರೆ, ದೇವಸ್ಥಾನಕ್ಕೆ ಪೂಜೆಗೆ ಹೋಗಿರ್ತಾರೆ. ಆ ಸಮಯದಲ್ಲಿ ಅವನ ಹೆಂಡತಿ ಆ ಗಂಡನಿಗೆ ಆ ಜ್ಯೋತಿಷ್ಯರಿಗೆ ಅಂದರೆ ಆ ಗಂಡನಿಗೆ ಸಿಕ್ಕಾಪಟ್ಟೆ ಬೈತಾ ಇರ್ತಾಳೆ, ತುಂಬ ಅಂದರೆ ತುಂಬ ಬೈತಾ ಇರ್ತಾಳೆ. ಇವನಿಗೆ ಒಂಥರ ಅನಿಸುತ್ತೆ, ಅಯ್ಯೋ ಆ ಜ್ಯೋತಿಷ್ಯರ ಬಗ್ಗೆ ಎಷ್ಟೊಂದು ಒಳ್ಳೆ ಹೆಸರಿದೆ, ಆದರೂ ಕೂಡ ಇವಳು ಇಷ್ಟೊಂದು ಬೈತಾ ಇದ್ದಾಳಲ್ಲ ಅವ್ನ ಹೆಂಡತಿಯಾಗಿ ಅಂತೇಳಿ ಅವ್ನ ಮನಸ್ಸಲ್ಲಿ ಅಂದ್ಕೊಂಡು ಆದರೂ ಕೂಡ ನಿಂತಿರ್ತಾನೆ. ಆ ಸಮಯದಲ್ಲಿ ಜ್ಯೋತಿಷ್ಯರು ಬರ್ತಾರೆ. ಜ್ಯೋತಿಷ್ಯರು ಬಂದ ಮೇಲೂ ಕೂಡ ಅವಳ ಜ್ಯೋತಿಷ್ಯರ ಹೆಂಡತಿ ಆ ಜ್ಯೋತಿಷ್ಯರನ್ನು ಬೈಕೊಳ್ತಾನೆ ಇರ್ತಾಳೆ ಸ್ನೇಹಿತರೆ. ಆ ಸಮಯದಲ್ಲಿ ಕೇಳ್ತಾನೆ, ಯಾಕಿಷ್ಟು ನಿಮ್ಮ ಹೆಂಡತಿ ನಿಮ್ಮನ್ನು ಬೈತಾ ಇದ್ದಾರೆ, ಆದರೂ ನೀವು ಇಷ್ಟು ಸಹನೆಯಿಂದ ಹೇಗೆ ಸಹಿಸ್ಕೊಂಡಿದ್ದೀರಾ ಅಂತ ಕೇಳಿದಾಗ, ಅವಳೇ ನನ್ನ ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ. ಅದು ನನ್ನ ಪ್ರಾರಬ್ಧ ಕರ್ಮ, ಇನ್ನೇನು ಸ್ವಲ್ಪ ದಿನದಲ್ಲೇ ಅದು ಕಳಿಯುತ್ತೆ, ಹಾಗಾಗಿ ನಾನು ಸುಮ್ಮನೆ ಇದ್ದೀನಿ ಅಂತ ಅವನು ಹೇಳ್ತಾನೆ. ಅದು ಹೇಗೆ ಪಂಡಿತ್ರೆ ಅಂತ ಹೇಳಿ ಬ್ರಾಹ್ಮಣ ಕೇಳಿದಾಗ ಆ ಪಂಡಿತರು ಹಿಂದಿನ ಜನ್ಮದ ವೃತ್ತಾಂತವನ್ನ ಈ ರೀತಿಯಾಗಿ ಹೇಳ್ತಾರೆ ಸ್ನೇಹಿತರೆ. ನನ್ನ ಹಿಂದಿನ ಜನ್ಮದಲ್ಲಿ ನಾನೊಂದು ಕಾಗೆ ಆಗಿದ್ದೆ, ನನ್ನ ಹೆಂಡತಿ ಒಂದು ಕತ್ತೆ ಆಗಿದ್ಲು. ಆ ಕತ್ತೆಯ ಬೆನ್ನಿನ ಮೇಲೆ ಒಂದು ಗಾಯವಾಗಿತ್ತು, ಅವಳು ಆ ನೋವಿನಿಂದ ನರಳ್ತಾ ಇದ್ಲು. ನಾನು ಮರದ ಮೇಲೆ ಕುಳಿತು ಅದನ್ನು ನೋಡ್ತಾ ಇದ್ದೆ. ಅವಳ ಗಾಯದ ಮೇಲೆ ತುಂಬ ಹುಳಗಳಾಗಿದ್ವು. ನಾನು ಆ ಹುಳಗಳನ್ನು ತಿನ್ನಲು ಕೊಕ್ಕಿನಿಂದ ಕುಕ್ಕಲು ಶುರು ಮಾಡಿದಾಗ ಅವಳಿಗೆ ತುಂಬ ನೋವಾಗ್ತಾ ಇತ್ತು, ಆದರೂ ನಾನು ಕುಕ್ಕುತ್ತಲೇ ಇದ್ದೆ, ಹುಳಗಳನ್ನು ಹೆಕ್ಕಿ ತಿನ್ನುತ್ತಲೇ ಇದ್ದೆ. ಹೀಗೆ ಮಾಡ್ತಾ ಇರಬೇಕಾದ್ರೆ ನನ್ನ ಕೊಕ್ಕು ಹೇಗೋ ಏನೋ ಅವಳ ಬೆನ್ನಿನ ಮೂಳೆಗೆ ಸಿಕ್ಕಿ ಹಾಕಿಕೊಂಡಿತು. ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಆ ಕೊಕ್ಕನ್ನು ನನ್ನಿಂದ ತೆಗಿಲಿಕ್ಕೆ ಆಗಲಿಲ್ಲ. ಅವಳು ಕೂಡ ನೋವಿನಿಂದ ನರಳಿ ಅಲ್ಲೇ ಎದುರಿಗೆ ಹರಿಯುತ್ತಿದ್ದ ಗಂಗಾ ನದಿಯಲ್ಲಿ ನಾನು ಇಳಿದ್ರೆ ಅಂದರೆ ನನ್ನ ಬೆನ್ನಿನ ಮೇಲೆ ಕುಳಿತಿರುವ ಈ ಕಾಗೆ ಹಾರಿ ಹೋಗುತ್ತೆ ಅನ್ನೋ ದೃಷ್ಟಿಯಿಂದ ಅವಳು ಗಂಗಾ ನದಿಗೆ ಇಳಿದ್ಲು. ನದಿಯ ಪ್ರವಾಹ ಹೆಚ್ಚಾಗಿ ನಾವಿಬ್ರು ನದಿಯಲ್ಲಿ ಕೊಚ್ಕೊಂಡು ಹೋದ್ವಿ. ಈ ಜನ್ಮದಲ್ಲಿ ನಾವು ಕರ್ಮಾನುಸಾರವಾಗಿ ಗಂಡ ಹೆಂಡತಿಯಾಗಿ ಜೊತೆಗೆ ಇರುವಂತ ಭಾಗ್ಯ ನಮಗೆ ಸಿಕ್ಕಿದೆ. ಕರ್ಮಕ್ಕನುಸಾರವಾಗಿ ಅವಳ ಸಿಟ್ಟು, ಈ ನಿಂದಿಸುವಿಕೆ ಇನ್ನು ಸ್ವಲ್ಪ ದಿನಗಳಲ್ಲೇ ಸರಿಯಾಗತ್ತೆ. ಯಾಕಂದ್ರೆ ನಿಜವಾದ ವಿಚಾರ ಏನಂದ್ರೆ, ಅವಳಿಗೆ ಹಿಂಸೆ ಕೊಡ್ಲಿಕ್ಕೋಸ್ಕರನೇ ನಾನು ಕೊಕ್ಕಿನಿಂದ ಅವಳನ್ನ ಕುಕ್ಲಿಲ್ಲ. ಹುಳಗಳನ್ನು ತಿನ್ನುವ ಉದ್ದೇಶ ಮಾತ್ರ ನನ್ನದಾಗಿತ್ತು. ಕೇವಲ ನನ್ನ ಕರ್ಮವಾಗಿತ್ತೇ ವಿನಃ ಅವಳನ್ನು ಹಿಂಸಿಸುವ ಉದ್ದೇಶ ನನ್ನದಾಗಿರಲಿಲ್ಲ. ಹಾಗಾಗಿ ಎಲ್ಲವೂ ಸರಿಯಾಗತ್ತೆ, ತಾಳ್ಮೆಯಿಂದ ಇದ್ರೆ ಎಲ್ಲವೂ ಸರಿಯಾಗತ್ತೆ, ತಾಳ್ಮೆಯಿಂದ ಇದ್ರೆ ಅಂತ ಹೇಳಿ ಆ ಪಂಡಿತರು ಈ ಬ್ರಾಹ್ಮಣನೆದುರಿಗೆ ಹೇಳ್ತಾರೆ. ಹಾಗೆ ಬ್ರಾಹ್ಮಣರೇ, ನೀವು ಯಾಕೆ ಬಂದಿದ್ದೀರಾ ಅಂತ ಹೇಳಿ ಕೇಳಿದಾಗ ಆಗ ಬ್ರಾಹ್ಮಣ ತನ್ನ ಜೀವನದಲ್ಲಿ ನಡೆದಿರೋ ಎಲ್ಲ ಘಟನೆಗಳನ್ನ ಸುವಿಸ್ತಾರವಾಗಿ ಆ ಪಂಡಿತರ ಎದುರಿಗೆ ವಿವರಿಸ್ತಾನೆ. ಆ ಪಂಡಿತರ ಹತ್ತಿರ ಬ್ರಾಹ್ಮಣ ಕೇಳ್ತಾನೆ, ನನ್ನ ಕೈಯೇ ಕತ್ತರಿಸಲು ನಾನು ಮಾಡಿದ ಕರ್ಮವಾದರೂ ಏನು ಅಂತ ಹೇಳಿ ಕೇಳಿದಾಗ ಆಗ ಪಂಡಿತರು ಹೇಳ್ತಾರೆ, ಇದು ನಿಮ್ಮ ಸಂಚಿತ ಕರ್ಮ. ಹೋದ ಜನ್ಮದಲ್ಲಿ ನೀವು ಮಹಾ ತಪಸ್ವಿಗಳಾಗಿದ್ರಿ. ಆ ರಾಜಕುಮಾರಿ ಒಂದು ಹಸುವಾಗಿದ್ಲು, ರಾಜಕುಮಾರ ಒಬ್ಬ ಕಟುಕನಾಗಿದ್ದ ರಾಜಕುಮಾರ ಒಂದು ದಿನ ಆ ಹಸುವನ್ನ, ರಾಜಕುಮಾರಿಯಾಗಿದ್ದ ಆ ಹಸುವನ್ನ ನೋಡ್ತಾನೆ, ಕೊಲ್ಲಲು ಪ್ರಯತ್ನಿಸ್ತಾನೆ. ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಆ ಹಸು ನಿಮ್ಮ ಎದುರಿಗೆ ಹಾದು ಹೋಗಿ ಕಾಡನ್ನ ಪ್ರವೇಶ ಮಾಡತ್ತೆ. ಆಗ ಆ ಕಟುಕ ಬಂದು ನಿಮ್ಮ ಹತ್ರ ಕೇಳ್ತಾನೆ, ಇಲ್ಲೊಂದು ಹಸು ಓಡ್ ಬಂತಲ್ಲ, ಅದು ಯಾವ ಕಡೆ ಹೋಯ್ತು ಅಂತ ಕೇಳಿದಾಗ ನೀವು ನಿಮ್ಮ ಬಲಗೈಯಿಂದ ಸನ್ನೆ ಮಾಡಿ ತೋರಿಸ್ತೀರಾ. ಆಗ ಆ ಕಟುಕ ಹೋಗಿ ಆ ಹಸುವನ್ನ ಹಿಡಿದು ಕತ್ತನ್ನ ಕತ್ತರಿಸ್ತಾನೆ. ಹಿಂದೆಯೇ ಒಂದು ಸಿಂಹ ಬಂದು ಆ ಹಸು ಮತ್ತು ಆ ಕಟುಕನನ್ನ ಇಬ್ಬರನ್ನ ತಿಂದು ಹಾಕತ್ತೆ. ಅದೇ ರಾಜ. ಕಟುಕ ಈಗ ರಾಜಕುಮಾರ, ಆ ಹಸು ಈಗ ರಾಜಕುಮಾರಿ. ಅವರ ಕರ್ಮ ಅವರನ್ನ ಒಂದು ರಾತ್ರಿಯ ಮಟ್ಟಿಗೆ ಈ ರೀತಿ ಸೇರಿಸಿರತ್ತೆ. ಆ ಕಟುಕ ಹಸುವಿನ ಕತ್ತನ್ನ ಕತ್ತರಿಸಿರ್ತಾನೆ. ಅದಕ್ಕೆ ರಾಜಕುಮಾರಿ ಕೈಯಿಂದ ತಾನಾಗಿಯೇ ಕತ್ತಿ ಜಾರಿ ಕೊರಳಿಗೆ ಬಿದ್ದು ರಾಜಕುಮಾರನ ಕತ್ತು ಕತ್ತರಿಸುತ್ತೆ. ಇದು ಕರ್ಮ. ನೀವು ನಿಮ್ಮ ಬಲಗೈಯಿಂದ ಆ ಹಸುವನ್ನ ತೋರಿಸಿದ್ರಿಂದ ನಿಮ್ಮ
ನೀವು ಕಳೆದುಕೊಂಡಿದ್ದೀರಾ. ಹೀಗೆ ಈ ಕರ್ಮ ತನ್ನ ಕರ್ತವ್ಯವನ್ನು ನಿರ್ವಹಿಸಿ ಈಗ ತೃಪ್ತಿ ಹೊಂದಿದೆ. ಇದರಲ್ಲಿ ಯಾರದ್ದೂ ಏನೂ ತಪ್ಪಿಲ್ಲ. ಬ್ರಾಹ್ಮಣರೇ, ಇನ್ನು ಉಳಿದ ಜೀವನವನ್ನ ಒಳ್ಳೆಯ ರೀತಿಯಲ್ಲಿ ಕರ್ಮಗಳನ್ನ ಮಾಡೋದ್ರ ಜೊತೆಗೆ ನಿಮ್ಮ ಸಂಚಿತ ಪಾಪವನ್ನ ಕಡಿಮೆ ಮಾಡ್ಕೊಡ್ರಿ ಅಂತ ಹೇಳಿ ಆ ಪಂಡಿತರು ಹೇಳಿ ಕಳಿಸ್ತಾರೆ ಸ್ನೇಹಿತರೆ. ಕರ್ಮವೇ ನಮ್ಮನ್ನ ಧರ್ಮದ ದಾರಿಯಲ್ಲಿ ನಡೆಯುವಂತೆ ಮಾಡುತ್ತೆ. ಕರ್ಮ ಒಳ್ಳೆಯದಾಗಿದ್ದಾಗ ಅದಕ್ಕೆ ಸಿಗುವ ಫಲಗಳು ಕೂಡ ಒಳ್ಳೆಯದೇ ಆಗಿರುತ್ತೆ ಅಂತ ಹೇಳಿ ನಾನು ನನ್ನ ಸಂದೇಶಗಳಲ್ಲಿ ಪದೇ ಪದೇ ಹೇಳ್ತಾನೆ ಇರ್ತೀನಿ ಸ್ನೇಹಿತರೆ. ಅದರ ಉದ್ದೇಶ ಇದೆ. ಹಾಗಾಗಿ ನಮ್ಮ ಕರ್ಮಕ್ಕನುಸಾರವಾಗಿ ನಮಗೆ ಪ್ರಾರಬ್ಧ ಕರ್ಮ ಸಿಕ್ಕಿರುತ್ತೆ ಸ್ನೇಹಿತರೆ. ಸಂಚಿತ ಕರ್ಮಗಳ ಅನುಸಾರವಾಗಿಯೇ ನಮ್ಮ ಪ್ರಾರಬ್ಧ ಕರ್ಮವನ್ನು ಅಂದರೆ ಈಗ ವರ್ತಮಾನದ ಜೀವನವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಅದರಲ್ಲಿ ನಾವು ಯಾವ ರೀತಿ ನಮ್ಮ ಒಳ್ಳೆಯ ಕರ್ಮಗಳನ್ನು ವೃದ್ಧಿಸ್ಕೊಂಡು ಸಾಕ್ತೀವೋ ಅದಕ್ಕೆ ತಕ್ಕ ಹಾಗೆ ನಮ್ಮ ಕ್ರೂರತನವಾಗಿರ್ಬೋದು, ನಮ್ಮಲ್ಲಿರುವ ಕೆಟ್ಟ ಗುಣಗಳಾಗಿರ್ಬೋದು, ಅವನ್ನ ನಾವು ನಿರ್ಮೂಲನೆ ಮಾಡ್ಕೊಳ್ಳೋದ್ರ ಜೊತೆಗೆ ನಾವು ಒಳ್ಳೆಯ ಕರ್ಮವನ್ನು ವೃದ್ಧಿಸ್ಕೊಳ್ಬೇಕು. ಸಂಚಿತ ಪುಣ್ಯವಾಗಿ ಮತ್ತೆ ನಮಗೆ ಜಮಾ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ನಾವು ಈ ಜೀವನದಲ್ಲಿ ಏನನ್ನ ಗಳಿಸ್ತೀವಲ್ಲ ಅದು ಬಹಳ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ನಾವು ಅನ್ಕೊಳ್ತೀವಿ ಅದು ಯಾವ್ದಾರ ರೀತಿಯಲ್ಲಿ ಗಳಿಕೆ ಆಗಿಲ್ಲ, ಅದು ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಆಗತ್ತೆ. ನಮ್ಮ ಕರ್ಮ ಯಾವ ರೀತಿ ಇರುತ್ತೋ ಅದಕ್ಕೆ ತಕ್ಕ ಹಾಗೆ ಧರ್ಮ ನಮ್ಗೆ ಒಂದು ಒಳ್ಳೆಯ ಜೀವನವನ್ನ ಕೊಡ್ತಾ ಹೋಗುತ್ತೆ ಸ್ನೇಹಿತರೆ. ಇಲ್ಲ ಅಂದ್ರೆ ನಮ್ಮ ಮುಂದಿನ ಭವಿಷ್ಯದಲ್ಲಿ, ನಮ್ಮ ಮುಂದಿನ ಮಕ್ಕಳ ಭವಿಷ್ಯದಲ್ಲಿ ಅನಾಹುತಗಳು ಏನೋ ಒಂದು ಸಂಭವಿಸಿದಾಗ ಆ ದುಃಖ ಬಂದು ನಮ್ಮನ್ನ ಆವರಿಸ್ತಾ ಇದೆ ಅಂದ್ರೆ ಅದು ನಮ್ಮ ಸಂಚಿತ ಕರ್ಮ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ ಸ್ನೇಹಿತರೆ. ನಾವು ಏನನ್ನ ಬಿತ್ತಿ ಫಲವನ್ನ ಬೆಳೆದು ಅದನ್ನ ಇಟ್ಟಿರ್ತೀವೋ ಅದನ್ನೇ ನಾವು ಉಣ್ಬೇಕಾಗತ್ತೆ ಅಲ್ವಾ. ಹಾಗಾಗಿ ಈ ಸಂಚಿತ ಕರ್ಮಕ್ಕೆ ಬಹಳ ವಿಶೇಷತೆ. ನಮ್ಮ ಮುಂದಿನ ಭವಿಷ್ಯಕ್ಕೆ ಆಗತ್ತೆ ಅಂತ ಹೇಳಿ ನಾವು ಒಂದು ಠೇವಣಿಯನ್ನು ಇಡ್ತೀವಲ್ಲ ಬ್ಯಾಂಕಲ್ಲಿ, ಅದ್ರ ಬಡ್ಡಿ ಬರುತ್ತೆ, ಅದರಲ್ಲಿ ಜೀವನ ಮಾಡೋಣ ಅಂತ ಹೇಳಿ, ಅದೇ ತರ ಈ ಸಂಚಿತ ಕರ್ಮ ಸ್ನೇಹಿತರೆ. ಇದೇ ನಾವು ಹಿಂದಿನ ಜನ್ಮದಲ್ಲಿ ಇಟ್ಟು ಬಂದಿದ್ದೀವಿ. ಅದನ್ನೇ ನಾವು ಈ ಜನ್ಮದಲ್ಲಿ ಅಂದ್ರೆ ಪ್ರಾರಬ್ಧ ಕರ್ಮದ ರೂಪದಲ್ಲಿ ಈ ವರ್ತಮಾನದಲ್ಲಿ ನಾವು ಭೋಗಿಸ್ತಾ ಇರೋದು. ಹಾಗಾಗಿ ನಾವು ಈ ವರ್ತಮಾನದಲ್ಲಿ ನಮ್ಮ ಪ್ರಾರಬ್ಧ ಕರ್ಮಕ್ಕೆ ಹೊಣೆ ಯಾರು, ನಮ್ಮ ಹಣೆ ಬರವೇ ಇಷ್ಟು ಅಂತ ಹೇಳಿ ಅಂದ್ಕೊಳ್ಳದೆ ನಾವು ಸತತವಾಗಿ ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಒಳ್ಳೆಯ ಕರ್ಮಗಳನ್ನು ಮಾಡಬೇಕು, ಒಳ್ಳೆಯ ಉದ್ದೇಶಗಳನ್ನು ಹೊಂದಬೇಕು. ಹಾಗೆ ಸದಾ ಒಳ್ಳೆಯದನ್ನೇ ಯೋಚಿಸಬೇಕು, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬೇಕು. ಯಾರನ್ನೂ ನಾವು ಹೀಯಾಳಿಸಬಾರ್ದು, ಯಾರ ಬಗ್ಗೆಯೂ ನಾವು ಕೆಟ್ಟದಾಗಿ ಮಾತಾಡಬಾರ್ದು, ಯಾರ ಬಗ್ಗೆನೂ ನಾವು ಕೆಟ್ಟ ಉದ್ದೇಶವನ್ನು ಹೊಂದಿರಬಾರ್ದು. ನಮ್ಮ ಮೆದುಳು, ನಮ್ಮ ಮನಸ್ಸು, ನಮ್ಮ ಅಂತರಾತ್ಮದಲ್ಲಿರುವ ಯೋಚನೆಗಳಿರ್ತಾವಲ್ಲ ಅವು ಒಂದೇ ಸಮಾನವಾಗಿರಬೇಕು, ಒಳ್ಳೆಯದಾಗಿರಬೇಕು. ನಾವು ಬಾಯಲ್ಲಿ ಒಂದು ಮಾತಾಡೋದು, ಮನಸ್ಸಲ್ಲಿ ಒಂದು ಉದ್ದೇಶ ಇಟ್ಕೊಳ್ಳೋದು ಮಾಡಿದಾಗ ಮನಸ್ಸಲ್ಲಿರೋ ಉದ್ದೇಶ ಏನಿರುತ್ತಲ್ಲ ಆ ಕರ್ಮಕ್ಕೆ ಬೇರೆ ಫಲ ಸಿಗುತ್ತೆ. ಹಾಗೆ ನಾವು ಒಂದು ಕೆಲಸದ ರೂಪದಲ್ಲಿ ನಾವು ಬಾಯಿ ಮಾತಲ್ಲಿ ಮಾತಾಡ್ತೀವಲ್ಲ ಆ ಕರ್ಮಕ್ಕೆ ಬೇರೆ ಫಲ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಒಳಗೊಂದು ಹೊರಗೊಂದು ಸ್ವಭಾವ ಇರಬಾರ್ದು ಅಂತ ಹೇಳೋದು ಇದಕ್ಕೆ ಸ್ನೇಹಿತರೆ. ಯಾಕಂದ್ರೆ ಒಳ ಮನಸ್ಸಿನಲ್ಲಿ ನಾವು ಕೆಟ್ಟದನ್ನ ಬಯಸಿ ಹೊರಗೆ ನಿಮಗೆ ಒಳ್ಳೆಯದಾಗ್ಲಿ ಅಂತ ಹೇಳಿ ನಾವು ಹರಿಸಿದಾಗ ಒಳ ಮನಸ್ಸಿನ ಕರ್ಮದ ಉದ್ದೇಶವೇ ಸಂಚಿತ ಕರ್ಮದ ರೂಪದಲ್ಲಿ ಜಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ಹಾಗೆ ಕ್ರಿಯಾಮಣ ಕರ್ಮ ಇಲ್ಲಿ ವಿಂಗಡಿಸ್ಕೊಂಡಿದ್ದೀವಿ ಸ್ನೇಹಿತರೆ. ಈ ಪ್ರಾರಬ್ಧ ಕರ್ಮ ಅರ್ಥ ಮಾಡ್ಕೊಳ್ತಾ ಹೋದ್ರೆ, ಇದ್ರ ವಿಚಾರವನ್ನ ನಾವು ತಿಳ್ಕೊಳ್ತಾ ಹೋದ ಹಾಗೆ ನಮ್ಮಲ್ಲಿ ಒಂದು ಧರ್ಮದ ಉತ್ಪತ್ತಿ ಆಗುತ್ತೆ ಸ್ನೇಹಿತರೆ. ಆಗ ನಾವೊಂದು ಏನೇ ಕೆಲಸ ಮಾಡಬೇಕಾದ್ರೂ ನಮ್ಮ ಮನಸ್ಸು ಹಿಂಜರಿಯುತ್ತೆ. ಕೆಟ್ಟ ಕೆಲಸ ಮಾಡಬೇಕಾದ್ರೆ, ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅತ್ಯಂತ ಸಂತೋಷಭರಿತವಾಗಿ ನಾವು ಆ ಕೆಲಸವನ್ನ ಮಾಡ್ತೀವಿ. ಕೆಟ್ಟ ಆಲೋಚನೆ ಮಾಡಬೇಕಾದ್ರೆ, ಕೆಟ್ಟ ಕೆಲಸ ಮಾಡಬೇಕಾದ್ರೆ, ತಪ್ಪುಗಳನ್ನು ಮಾಡಬೇಕಾದ್ರೆ, ಯಾರ್ದಾದ್ರೂ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡೋದಾಗ್ಲಿ ಮಾತಾಡೋದಾಗ್ಲಿ ಮಾಡಬೇಕಾದ್ರೆ ನಮ್ಮ ಮನಸ್ಸು ಹಿಂಜರಿಯುತ್ತೆ ಅಂದ್ರೆ ಅದು ನಮ್ಮ ಸಂಚಿತ ಕರ್ಮದ ಪುಣ್ಯದ ಫಲ ಸ್ನೇಹಿತರೆ. ಆಗ ನಾವು ಹಿಂದೆ ಸರ್ಕೊಂಡು ಬಿಡಬೇಕು. ಯಾಕಂದ್ರೆ ನಮ್ಮ ಅಂತರಾತ್ಮ ನಮ್ಮನ್ನ ಜಾಗೃತಗೊಳಿಸುತ್ತೆ. ಅದೆಂದಿಗೂ ನಮ್ಮನ್ನ ಮೋಸ ಮಾಡೋದಿಲ್ಲ. ಯಾಕಂದ್ರೆ ಅಲ್ಲೇ ಗುರುವಿನ ರೂಪದಲ್ಲಿ ಅರಿವು ಇರೋದು. ಹಾಗಾಗಿ ಬಾಬಾರವರ ಜನ್ಮ ಇದೆಯಲ್ಲ ಅದೇನು ಬಹಳ ಸಹಸ್ರಾರು ವರ್ಷಗಳ ಹಿಂದೆ ಆಗಿದ್ದಲ್ಲ. ಅದು ನಮ್ಮನ್ನಾಗಲಿ ಅವರು ಒಂದು 150 ವರ್ಷ ಆಗಿರ್ಬೋದು ಅಷ್ಟೇ ಸ್ನೇಹಿತರೆ. ಈ ಕಲಿಯುಗಕ್ಕೆ ತುಂಬಾ ಕಷ್ಟ ಇದೆ, ಸಂಕಷ್ಟದ ಸ್ಥಿತಿ ಇದೆ, ಇದರ ನಾಶ ಆಗ್ಬಿಡತ್ತೆ, ಇದರ ನಾಶ ಆಗ್ಬಾರ್ದು, ಈ ಕಲಿಯುಗ ಒಳ್ಳೆ ರೀತಿಯಲ್ಲಿ ಪರಿವರ್ತನೆ ಹೊಂದಬೇಕು ಅಂತ ಹೇಳಿ ಅವರು ಅವತಾರವಾಗಿ ಸರಳ ಉಪದೇಶಗಳ ಮೂಲಕ ಜನರಲ್ಲಿ ಬಿತ್ತಿದ್ರು. ಜನರಲ್ಲಿ ಈ ರೀತಿಯ ವಿಚಾರಗಳನ್ನು ಬಿತ್ತಿದ್ರು ಸ್ನೇಹಿತರೆ. ಅವರು ತುಂಬಾ ಕ್ಲಿಷ್ಟವಾಗಿ ಹೇಳ್ತಾ ಹೋದ್ರೆ ಅಂದ್ರೆ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ಹಾಗೆ ಕ್ರಿಯಾಮಣ ಕರ್ಮ ಅಂತ ಹೇಳಿ ಅವರು ವಿವರವಾಗಿ ಹೇಳ್ತಾ ಹೋಗಿದ್ರೆ ಆ ಕುಗ್ರಾಮದಲ್ಲಿರುವ ಜನರಿಗೆ ಅರ್ಥ ಆಗ್ತಿರ್ಲಿಲ್ಲ ಸ್ನೇಹಿತರೆ ಅಲ್ವಾ. ಅದೇ ಅವರು ಯಾವ ರೀತಿ ಹೇಳಿದ್ರು ಹೇಳ್ರಿ, ಸರಳವಾದ ಭಾಷೆಯಲ್ಲಿ ಹೇಳಿದ್ರು. ಒಳ್ಳೆಯ ಕೆಲಸವನ್ನ ಮಾಡ್ರಿ, ಒಳ್ಳೆಯದನ್ನೇ ಯೋಚಿಸ್ರಿ, ಒಳ್ಳೆಯದನ್ನೇ ಬಯಸ್ರಿ, ಎಲ್ಲರಿಗೂ ದಯಾಪೂರಿತ ದೃಷ್ಟಿಯನ್ನು ಕೊಡ್ರಿ, ಕರುಣೆಯನ್ನು ತೋರಿಸ್ರಿ, ಕರುಣೆಯನ್ನು ಹೊಂದ್ರಿ, ಪ್ರೇಮ ವಿಶ್ವಾಸವನ್ನ ಬೆಳೆಸ್ಕೊಳ್ರಿ, ಹಾಗೆ ಒಳ್ಳೆಯ ಕೆಲಸವನ್ನೇ ಹೊಂದ್ರಿ, ಹಾಗೆ ಒಳ್ಳೆಯ ಕೆಲಸವನ್ನೇ ಮಾಡ್ರಿ, ನಿಸ್ಸಹಾಯಕರ ಸೇವೆಯನ್ನ ಮಾಡ್ರಿ, ನಿಮ್ಮ ಕೈಲಾದ ದಾನ ಧರ್ಮವನ್ನ ಮಾಡ್ರಿ. ಹಾಗೆ ಯಾರಾದ್ರೂ ಭಿಕ್ಷುಕ ಬಂದು ನಿಮ್ಮ ಎದುರಿಗೆ ಕೈ ಚಾಚಿದ ಅಂದ್ರೆ ನಿಮ್ಮ ಹತ್ರ ಕೊಡ್ಲಿಕ್ಕೆ ಏನೂ ಇಲ್ಲ ಅಂದ್ರೂ ಕೂಡ ನೀವು ಅವರನ್ನ ಅವಮಾನ ಮಾಡಬೇಡ್ರಿ, ನಿಂದಿಸ್ಬೇಡ್ರಿ. ಹೋಗಪ್ಪ ಮುಂದೆ, ನನ್ನ ಹತ್ರ ಏನೂ ಇಲ್ಲ ಅಂತೇಳಿ ವಿನಯವಾಗಿ ಹೇಳಿ ಕಳಿಸ್ರಿ ಅಂತ ಹೇಳಿದ್ದು ಅದಕ್ಕೆ ಸ್ನೇಹಿತರೆ. ಯಾಕಂದ್ರೆ ಒಬ್ಬೊಬ್ರು ಭಿಕ್ಷುಕರು ಬಂದಾಗ ಹೋಗು ದುಡ್ಕಂತೀನಿ, ನಿನಗೇನು ಕಡಿಮೆ ಆಗಿದೆ, ಗಟ್ಟಿ ಮುಟ್ಟಾಗಿದೆಯಾ ಅಂತ ಹೇಳಿ ನಾವು ಅವರನ್ನ ಹಂಗ್ಸೋಕೆ ನಾವು ಅವರನ್ನ ಬೈದ್ವಿ ಅಂದ್ರೆ ಅದು ಒಂದು ಕರ್ಮವೇ ಆಗ್ಬಿಡುತ್ತೆ ಸ್ನೇಹಿತರೆ. ಯಾಕಂದ್ರೆ ಅದು ಅವನ ಕರ್ಮ, ಅವನ ಆ ಕೆಲಸವನ್ನ ಮಾಡ್ತಾ ಇದ್ದಾನೆ, ಅವನ ಹಿಂದಿನ ಸಂಚಿತ ಪಾಪದ ಕರ್ಮವನ್ನ ಅವನಿಗೆ ಭೋಗಿಸ್ತಾ ಇದ್ದಾನೆ. ನಾವು ಅವನಿಗೆ ನಿಂದನೆ ಮಾಡ್ಬಿಟ್ರೆ ಆ ಕರ್ಮದಲ್ಲಿ ಪಾಲನ್ನ ನಾವು ತಗೊಳ್ಬೇಕಾಗತ್ತೆ. ಹಾಗಾಗಿ ಯಾರಿಗೂ ಕೂಡ ಇಲ್ಲಿ ಒಂದು ಮಾತನ್ನ ಬೈಯೋದು ಕೂಡ ತುಂಬಾ ತಪ್ಪಾಗತ್ತೆ.
ಎಲ್ಲವೂ ಇಲ್ಲಿ ಅವರವರ ಕರ್ಮಕ್ಕನುಸಾರವಾಗಿ ಅವರ ಜನ್ಮವಾಗಿರುತ್ತೆ, ಅದರ ಪ್ರಕಾರನೇ ಅವರು ನಡೀತಾ ಇರ್ತಾರೆ ಸ್ನೇಹಿತರೆ. ಹಾಗಾಗಿ ಮನೆಯಲ್ಲಿ ಯಾರಾದರೂ ಒಬ್ರು ಕಾಯಿಲೆ ಇದ್ದವರು ನರಳುತ್ತಾ ಇದ್ದಾರೆ ಅಂದರೆ ಅದು ಅವ್ರ ಪ್ರಾರಬ್ಧ ಕರ್ಮವಾಗಿರುತ್ತೆ. ಆಗ ನಾವು ಅವರಿಗೆ ಭರವಸೆಗಳನ್ನು ತುಂಬಬೇಕು. ಒಳ್ಳೆಯ ಕೆಲಸಗಳನ್ನು ಮಾಡ್ರಿ, ಅದರಿಂದ ಒಳ್ಳೇದಾಗುತ್ತೆ, ಭಗವಂತನ ನಾಮಸ್ಮರಣೆ ಮಾಡ್ರಿ, ಒಳ್ಳೇದಾಗುತ್ತೆ. ಈ ರೀತಿ ಅವರಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನು ತುಂಬಿದಾಗ ಅವರು ಆ ಕೆಲಸಗಳನ್ನು ಮಾಡಿದಾಗ ಅವರ ಪ್ರಾರಬ್ಧ ಕರ್ಮ ಅಳಿತಾ ಬರುತ್ತೆ. ಈಗ ಏನು ವರ್ತಮಾನದಲ್ಲಿದ್ದಾರೆ ಅಲ್ಲಿ ಅವರು ಪುಣ್ಯ ವೃದ್ಧಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ. ಆಗ ಅವರ ಸಂಚಿತ ಕರ್ಮಕ್ಕೆ ಹೋಗಿ ಅದು ಸೇರ್ಕೊಳ್ಳುತ್ತೆ ಸ್ನೇಹಿತರೆ. ಅದನ್ನೇ ಅವರು ಉಣ್ತಾರೆ ಮುಂದೆ ಅಂತ ಅರ್ಥ. ಹಾಗೆ ಅವ್ರ ಮನೆಯಲ್ಲಿ ಮಕ್ಕಳು ಓದ್ತಾ ಇಲ್ಲ ಅಂದರೆ ಅವ್ರ ಮೇಲೆ ರೇಗೋದಾಗ್ಲಿ, ಹಾಗೆ ನೀನು ಯಾವುದಕ್ಕೂ ಲಾಯಕ್ಕಿಲ್ಲ, ನಿನ್ನಿಂದ ಏನೂ ಸಾಧ್ಯ ಇಲ್ಲ ಅಂತೇಳಿ ಅವರಲ್ಲಿ ನಕಾರಾತ್ಮಕ ವಿಚಾರಗಳನ್ನು ತುಂಬಿಸೋ ಬದಲು ಅವರಲ್ಲಿ ಸಕಾರಾತ್ಮಕ ವಿಚಾರಗಳನ್ನು ತುಂಬಿಸ್ಬೇಕು. ನಾವು ನಿನ್ನಿಂದ ಆಗತ್ತೆ, ಒಳ್ಳೆ ರೀತಿಲಿ ಓದು, ಸ್ವಲ್ಪ ಅರ್ಥ ಮಾಡ್ಕೋ ಅಂತ ಹೇಳಿ ನಾವು ಅವರಿಗೆ ತಿಳಿ ಹೇಳೋದ್ರ ಮೂಲಕ ಅವರಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನು ತುಂಬಿಸ್ಬೇಕು. ಹಾಗೆ ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ಯಾರೇ ಆಗಲಿ ಮನೆಯಲ್ಲಿ ಕುಟುಂಬದಲ್ಲಿ ಅಡ್ಡದಾರಿ ಹಿಡಿದ್ರೆ ಅಂದರೆ ಅದು ಅವರ ಕರ್ಮಾನುಸಾರವಾಗಿ ಅವ್ರ ಜೀವನ ಹೋಗ್ತಾ ಇರುತ್ತೆ. ಆಗ ನಾವು ಅವರಿಗೆ ಸ್ವಲ್ಪ ತಿಳಿದಂತರಾಗಿ ತಂದೆ ತಾಯಿಯ ಒಂದು ಸ್ಥಾನದಲ್ಲಿ ನಾವಿರ್ತೀವಿ ಅಂದರೆ ಆಗ ನಾವು ಅವರಿಗೆ ಗುರುವಾಗಿರ್ತೀವಿ. ನಾವೀಗ ಬಾಬಾರವರ ಕಡೆ ಬಂದಿದ್ದೀವಿ ಅಂದರೆ ನಾವು ಬಂದಿದ್ದೀವಿ ಅಂದರೆ ನಮ್ಮ ಪ್ರಾರಬ್ಧ ಪುಣ್ಯ, ಅದನ್ನು ನಾವು ಅವರಿಗೂ ಸಹ ಸ್ವಲ್ಪ ಹಂಚಬೇಕು. ಅಂದರೆ ನೀವು ಒಳ್ಳೆ ಕೆಲಸಗಳನ್ನು ಮಾಡಿರಿ, ಒಳ್ಳೆಯದನ್ನು ಮಾಡಿರಿ, ಅದರಿಂದ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಲ್ಲಿ ಪರಿವರ್ತನೆ ಆಗುತ್ತೆ ಅಂತೇಳಿ ಅವರಲ್ಲಿ ನಾವು ಸಕಾರಾತ್ಮಕವಾದ ನಂಬಿಕೆ ಆಲೋಚನೆಗಳನ್ನು ಮೂಡಿಸಿದಾಗ ನಿಧಾನಕ್ಕೆ ಅವರನ್ನು ಈ ಕಡೆ ಸೆಳೆದುಕೊಂಡಾಗ ಪಾಪ ಅವರು ಅವ್ರ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ನಾವೆಲ್ಲರೂ ಒಂದೇ ಕುಟುಂಬದಲ್ಲಿ ಇರ್ಬೋದು, ಆದರೆ ನಮ್ಮ ಪ್ರಾರಬ್ಧ ಕರ್ಮಗಳಿಗೆ ಅನುಸಾರವಾಗಿ ನಾವು ಒಟ್ಟಾಗಿರ್ತೀವಿ, ಅದಕ್ಕೆ ತಕ್ಕ ಹಾಗೆ ನಾವು ಫಲಗಳನ್ನು ಭೋಗಿಸ್ತಾ ಇರ್ತೀವಿ. ಹಾಗೆ ಕೆಲವೊಂದು ಸರಿ ತಂದೆ ತಾಯಿಗಳು ಒಳ್ಳೆಯವರಾಗಿರ್ತಾರೆ, ಮಕ್ಕಳು ಕೆಟ್ಟವರಾಗಿ ಹುಟ್ಟಿರ್ತಾರೆ, ಇಲ್ಲ ಅವ್ರ ಸಂಬಂಧಿಕರು ಅವ್ರಿಗೆ ಬದುಕಲಿಕ್ಕೆ ಬಿಡ್ತಾ ಇರಲ್ಲ, ಹಿಂಸೆ ಕೊಡ್ತಾ ಇರ್ತಾರೆ. ಹೀಗೆ ಗಂಡ ಚೆನ್ನಾಗಿರ್ತಾನೆ, ಹೆಂಡತಿ ಚೆನ್ನಾಗಿರಲ್ಲ, ಹೆಂಡತಿ ಚೆನ್ನಾಗಿರ್ತಾಳೆ, ಗಂಡ ಒಳ್ಳೆ ರೀತಿಲಿ ಇರಲ್ಲ, ಅತ್ತೆ ಮಾವ ಒಳ್ಳೆಯವರು ಇರ್ತಾರೆ, ಸೊಸೆ ಒಳ್ಳೆಯವರು ಇರಲ್ಲ, ಸೊಸೆ ಒಳ್ಳೆಯವರು ಇರ್ತಾಳೆ, ಅತ್ತೆ ಮಾವ ಸರಿ ಇರಲ್ಲ. ಈ ರೀತಿ ಏನಾಗ್ತಾ ಇರುತ್ತಲ್ಲ ಇದಕ್ಕೆಲ್ಲ ಕರ್ಮವೇ ಕಾರಣ. ಅದನ್ನು ನಾವು ಅರ್ಥ ಮಾಡಿಕೊಂಡು ಆ ಸಮಯದಲ್ಲಿ ಅವ್ರು ಹೇಗಾರು ಇರಲಿ, ಏನಾರು ಅಂದ್ಕೊಳ್ಳಿ, ಅದು ಅವ್ರ ಕರ್ಮ ಅಂತ ಹೇಳಿ ಅಂದ್ಕೊಂಡು ನಮ್ಮ ಕರ್ಮ ಏನಿದೆಯಲ್ಲ ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಅವ್ರ ಹತ್ರ ನಾವು ದಿಢೀರನ್ನೇ ಜಗಳಕ್ಕೆ ಹೋಗೋ ಬದಲು ಅವ್ರಿಗೆ ಎದುರಿಗೆ ಸರಿಸಮಾನವಾಗಿ ನಿಂತು ಜಗಳ ಆಡಿ ಬೈಯೋದಕ್ಕಿಂತ ನಾವೇ ಹಿಂಜರಿದು ಆ ಸಮಯದಲ್ಲಿ ನಾವು ಗುರುವಿನ ಧ್ಯಾನವನ್ನು ಮಾಡೋದಾಗಲಿ, ಜಪತಪಗಳನ್ನು ಮಾಡೋದಾಗಲಿ, ಒಳ್ಳೆಯದನ್ನು ಆಲೋಚನೆ ಮಾಡೋದಾಗಲಿ ಮಾಡಿಕೊಂಡು ಅದು ಕ್ಷಣಕಾಲ ತಾಳ್ಮೆಯನ್ನು ವಹಿಸಿ ಹಿಂದಕ್ಕೆ ಸರಿಯೋದ್ರಿಂದ ಆಗೋ ಅನಾಹುತಗಳು ತಪ್ಪು ಹೋಗ್ತವೆ. ಆಗ ನಾವು ಒಳ್ಳೆಯ ಕರ್ಮಗಳನ್ನು ವೃದ್ಧಿ ಮಾಡ್ಕೊಳ್ತೀವಿ. ಯಾಕಂದರೆ ನಮ್ಮ ಉದ್ದೇಶ ಒಳ್ಳೆಯದಿರುತ್ತೆ, ಅದಕ್ಕೆ ತಕ್ಕ ಫಲಗಳು ನಮಗೆ ಸಿಗುತ್ತೆ. ಅವರ ಉದ್ದೇಶ ಏನಾಗಿರುತ್ತೆ ಅದಕ್ಕೆ ತಕ್ಕ ಹಾಗೆ ಅವರಿಗೆ ಫಲಗಳು ಸಿಗ್ತವೆ. ಅದೇ ಪ್ರಕಾರ ಅವರಿಗೆ ಮತ್ತೊಮ್ಮೆ ಜೀವನ ಸಿಗುತ್ತೆ, ಅದೇ ಪ್ರಕಾರ ಅವರಿಗೆ ಮತ್ತೊಂದು ಜನ್ಮ ಸಿಗುತ್ತೆ. ಅದಕ್ಕೆ ತಕ್ಕ ಹಾಗೆ ಅವರು ಮತ್ತೊಂದು ಜನ್ಮವನ್ನು ಪಡ್ಕೊಳ್ತಾರೆ. ನಮ್ಮ ಆಚಾರ ವಿಚಾರ ನಡವಳಿಕೆಗೆ ತಕ್ಕ ಹಾಗೆ ನಾವು ಮತ್ತೊಂದು ಜನ್ಮವನ್ನು ಪಡ್ಕೊಳ್ತೀವಿ ಸ್ನೇಹಿತರೆ. ಕರ್ಮ ಅಂದರೆ ಇದೆ. ನಾನು ಅರ್ಥ ಮಾಡ್ಕೊಂಡಷ್ಟು ಮಟ್ಟಿಗೆ, ನನಗೆ ತಿಳಿದಷ್ಟು ಮಟ್ಟಿಗೆ ಈ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಕ್ರಿಯಾಮಣ ಕರ್ಮದ ಬಗ್ಗೆ ನಾನು ವಿವರಿಸಿದ್ದೀನಿ ಸ್ನೇಹಿತರೆ. ಹಾಗೆ ಉದಾಹರಣೆಯನ್ನು ಕಥೆಯ ರೂಪದಲ್ಲಿ ಕೊಟ್ಟಿದ್ದೀನಿ. ಹಾಗೆ ಬಾಬಾರವರು ಯಾವ ರೀತಿ ಸರಳ ಉಪದೇಶಗಳ ಮೂಲಕ ಈ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಕ್ರಿಯಾಮಣ ಕರ್ಮದ ಬಗ್ಗೆ ಹೇಳ್ತಾ ಇದ್ರು ಅಂತಲೂ ಕೂಡ ನಾನು ಹೇಳಿದ್ದೀನಿ ಸ್ನೇಹಿತರೆ. ಬಾಬಾರವರ ಅನುಗ್ರಹ ಆಶೀರ್ವಾದ ಅಂದರೆ ಅದು ದಯಾಮಯ, ಕರುಣಾಮಯ, ಪ್ರೇಮಪೂರ್ವಕವಾಗಿತ್ತು ಸ್ನೇಹಿತರೆ. ಹಾಗಾಗಿ ಅವರು ಬಹಳ ಸರಳವಾಗಿ ಬದುಕಿದ್ರು. ಭಿಕ್ಷುಕನಾದರೂ ಪರವಾಗಿ, ಭಿಕ್ಷುಕನ ರೂಪದಲ್ಲಿ ಅವರು ಇದ್ರೂ ಕೂಡ ಅವರು ಕೊಟ್ಟಿದ್ದು ಮಹತ್ತರವಾದ ಕೊಡುಗೆ ಈ ಕಲಿಯುಗಕ್ಕೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅಂತೂ ಅವರಲ್ಲಿ ಅಗಾಧವಾದ ಭಕ್ತಿ ಇದೆ ಸ್ನೇಹಿತರೆ. ಆ ಅಗಾಧವಾದ ಭಕ್ತಿ ಇವತ್ತು ನನ್ನನ್ನು ಒಬ್ಬ ಮನುಷ್ಯಳಾಗಿ ಮಾಡಿದೆ ಸ್ನೇಹಿತರೆ. ಪರಿವರ್ತನೆ ಹೊಂದಿ ನನ್ನ ಜೀವನದಲ್ಲಿ ನಾನು ನಡೀತಾ ಇದ್ದೀನಿ ಅಂದರೆ ನಿಜವಾಗ್ಲೂ ನನಗೆ ಆ ಗುರುವಿನ ಅನುಗ್ರಹ ಆಶೀರ್ವಾದ ಸಿಕ್ಕಿರೋದ್ರಿಂದಲೇ ನನ್ನ ಜೀವನದಲ್ಲಿ ಈ ಪರಿವರ್ತನೆ ಆಗಿರೋದು ಸ್ನೇಹಿತರೆ. ನನ್ನ ಜೀವನದಲ್ಲೂ ಬಾಲ್ಯದಲ್ಲಿ ತುಂಬಾ ಚೆನ್ನಾಗಿತ್ತು, ನನ್ನ ಜೀವನ ಸಂತೋಷವಾಗಿತ್ತು. 1 kg ಅನ್ನ, 1 kg ಅಕ್ಕಿ ತಂದೆ ನಮ್ಮ ಕುಟುಂಬದವರೆಲ್ಲ ಕುಳಿತು ಜೊತೆಯಾಗಿ ಹಂಚ್ಕೊಂಡು ತಿಂದ್ರು ಕೂಡ ಸುಖವಾಗಿತ್ತು. ಆಟ ಪಾಠ ಅಂತೇಳಿ ನಾನು ಬಹಳ ಚೆನ್ನಾಗಿ ನನ್ನ ಬಾಲ್ಯವನ್ನ ಕಳೆದಿದ್ದೀನಿ ಆಟ ಆಡ್ಕೊಂಡು. ಯಾಕಂದ್ರೆ ಆವಾಗ ಯಾವುದೋ ಅಷ್ಟು ಕೆಟ್ಟದ್ದು ಇರ್ಲಿಲ್ಲ ಈ ಪ್ರಪಂಚದಲ್ಲಿ, ಚೆನ್ನಾಗಿ ಕಳೆದಿದ್ದೀನಿ. ನನ್ನ ಬಾಲ್ಯದ ನೆನಪು ನನಗೆ ಸದಾ ಕಾಡುತ್ತೆ, ಯಾವಾಗ್ಲೂ ಸಂತೋಷವಾಗಿರುತ್ತೆ. ಅದೇ ನನ್ನ ಮದ್ವೆ ಆದ್ಮೇಲೆ ಏನಾಯ್ತು, ಆದ್ಮೇಲೆ ಗಂಡ ಮಕ್ಕಳು ಜೊತೆ ಆದಾಗಿ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಒಬ್ಬೊಬ್ಬರೇ ಜೊತೆ ಆದ ಹಾಗೆ ನನ್ನ ಕಷ್ಟಗಳು ಕಾಡ್ಲಿಕ್ಕೆ ಶುರುವಾದವು. ಅಂದ್ರೆ ನಮ್ಮ ಮನೆಯವರು ವ್ಯವಹಾರ ಶುರು ಮಾಡಿದ್ರು, ಅದರಲ್ಲಿ ನಮಗೆ ನಷ್ಟ ಆಯ್ತು. ಅದರಿಂದ ನಾವು ಅನೇಕ ಸಮಸ್ಯೆಗಳಿಗೆ ಗುರಿಯಾದ್ವಿ. ಅವಮಾನ, ನಿಂದನೆ, ಹಿಂಸೆಗಳನ್ನ ಅನುಭವಿಸ್ಲಿಕ್ಕೆ ಶುರು ಮಾಡಿದ್ವಿ. ಅಂದ್ರೆ ಅದು ನನ್ನ ಪ್ರಾರಬ್ಧ ಕರ್ಮ ಅನುಭವಿಸುವ ಸಮಯವಾಗಿತ್ತು. ನನ್ನ ಪ್ರಾರಬ್ಧ ಕರ್ಮಗಳನ್ನ ಕಳ್ಕೊಳ್ಳೋ ಸಂದರ್ಭದಲ್ಲಿ ನಾನು ಅರ್ಥಕೊಂಡಿದ್ದೆ. ಆಗ್ಲೇ ನಾನು ಗುರುವಿಗೆ ಶರಣಾಗಿದ್ದೆ. ಆ ಸಮಯದಲ್ಲಿ ಎಷ್ಟೇ ನಿಂದನೆಗಳು, ಹಿಂಸೆಗಳು ಬಂದು ಒಂದೊಂದ್ಸರಿ ಸತ್ತೋಗ್ಬೇಕು ಅಂತ ಹೇಳಿ ಅನಿಸ್ತಿದ್ರು ಕೂಡ ದೃಢವಾಗಿ ನಿಲ್ತಿದ್ದೆ. ಭಗವಂತನ ನಾಮಸ್ಮರಣೆಯಲ್ಲೇ ನಾನು ನಿರತವಾಗಿ ಕಾಲ ಕಳೆದಿದ್ದೀನಿ. ಮನೆ ಬಾಗ್ಲು ಹಾಕೊಂಡು ಒಳಗಡೆ ಇದ್ದು ಸದಾ ಒಳ್ಳೆಯದನ್ನೇ ಯೋಚಿಸ್ತಾ, ಒಳ್ಳೆಯದನ್ನೇ ಬಯಸ್ತಾ, ಬಾಬಾರವರ ನಾಮಸ್ಮರಣೆಯನ್ನ ಮಾಡ್ತಾ ಸಮಯದಲ್ಲಿ ನಾನು ಬಹಳ ದೇವರನ್ನ ನಂಬಿದ್ದೆ. ಬೆಳಗ್ಗೆ 3 ಗಂಟೆಗೆ ಹೇಳ್ತಿದ್ದೆ, ಪೂಜೆ ಮಾಡ್ತಿದ್ದೆ, ವ್ರತಗಳನ್ನ ಮಾಡ್ತಿದ್ದೆ. ಹಾಗೆ ನನ್ನನ್ನು ಎಷ್ಟಾಗುತ್ತೋ ಅಷ್ಟು
ಅಷ್ಟು ನಾನು ಪರಿಪೂರ್ಣವಾಗಿ ಗುರುವಿಗೆ ಶರಣಾಗಿಸ್ಕೊಂಡು ಬಿಟ್ಟಿದ್ದೆ ಸ್ನೇಹಿತರೆ. ಪ್ರತಿನಿತ್ಯ ಬೆಳಗ್ಗೆ ಬೇಗನೆ ಪ್ರಾತಃ ಕಾಲದಲ್ಲಿ ಹೇಳ್ತಿದ್ದೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಿದ್ದೆ, ಪೂಜೆ ಮಾಡ್ತಿದ್ದೆ. ಎಷ್ಟೋ ಜನ ಅನ್ನೋರು ನನಗೂ ಕೂಡ ಅವಮಾನ ನಿಂದನೆ ಹಿಂಸೆಗಳನ್ನು ಮಾಡ್ತಾನೆ ಇರ್ತಿದ್ರು. ಇಷ್ಟೆಲ್ಲ ಕಷ್ಟ ಇದೆ, ಇಷ್ಟೆಲ್ಲ ಸಾಲ್ಗಾರು ಬಂದು ಬೈದು, ಇಷ್ಟೆಲ್ಲ ಸಾಲ್ಗಾರು ಬಂದು ದಿನ ಬೈದು ಅವಮಾನ ಮಾಡ್ತಾ ಇದ್ದಾರೆ, ಆದರೂ ಕೂಡ ಬೆಳಗ್ಗೆ ಎದ್ದು ಇಷ್ಟು ಬೆಳಗ್ಗೆನೇ ಎದ್ದು ಪೂಜೆ ಮಾಡ್ತಾಳೆ, ಇಷ್ಟು ಬೆಳಗ್ಗೆನೇ ಎದ್ದು ದೀಪಾರಾಧನೆ ಮಾಡ್ತಾಳೆ, ಎಷ್ಟೆಲ್ಲ ದೇವಸ್ಥಾನಕ್ಕೆ ಸುತ್ತುತ್ತಾಳೆ ಅಂತೇಳಿ ನನಗೆ ತುಂಬ ಜನ ಹೇಳಿದ್ದಾರೆ ಸ್ನೇಹಿತರೆ. ಅದೆಲ್ಲದನ್ನು ನಾನು ಸಹನೆಯಿಂದನೇ ಸಹಿಸ್ಕೊಂಡಿದ್ದೆ. ಅಳ್ತಿದ್ದೆ ಮತ್ತು ಬಾಬಾನ ಹತ್ರ ಹೇಳ್ಕೊಳ್ತಿದ್ದೆ, ನಗ್ತಿದ್ದೆ, ಪಾರಾಯಣ ಮಾಡ್ತಿದ್ದೆ, ಅವರನ್ನೇ ನಂಬಿದ್ದೆ. ಎಲ್ಲ ನನ್ನ ಕಷ್ಟ ದುಃಖಗಳನ್ನು ಅವ್ರ ಹತ್ರನೇ ಹೇಳ್ಕೊಳ್ತಿದ್ದೆ, ನನಗೆ ಸಲಹೆಗಳನ್ನು ಅವ್ರ ಹತ್ರನೇ ಕೇಳ್ತಾ ಇದ್ದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನನ್ನ ಅತ್ಯಂತ ದುಃಖದ ಕಷ್ಟದ ಸಮಯಗಳನ್ನು ನಾನು ಭಗವಂತನ ಆರಾಧನೆಯಲ್ಲೇ ಕಳೆದಿದ್ದೆ ಸ್ನೇಹಿತರೆ. ಅದು ಯಾವ ರೀತಿ ಒಂದು ರೀತಿಯಲ್ಲಿ ವಿಸ್ಮಯದ ರೀತಿಯಲ್ಲಿ ಬದಲಾವಣೆ ಆಯಿತೋ ಏನೋ ನನಗೆ ಗೊತ್ತಾಗಲಿಲ್ಲ. 10-15 ವರ್ಷ ನಾನು ಬಹಳ ಕಷ್ಟದಿಂದ ನರಳಿದೆ. ಈಗ ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ತಿರುವು ಪಡ್ಕೊಂಡಿದೆ. ಎಲ್ಲ ದೊಡ್ಡವರಾದರು, ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳ ಎದುರಿಸಿದ ಮೇಲೆ ಮತ್ತೆ ನನಗೆ 2 ಜನ ಮಕ್ಕಳು ಹುಟ್ಟಿದ್ರು. ಒಟ್ಟಿಗೆ ಯಾವ ರೀತಿ ನನ್ನ ಜೀವನ ಒಂದು ಅದ್ಭುತವಾದ ಬದಲಾವಣೆ ತಗೊಳ್ತು. ಈಗ ನಾನು ಈ ಸಂದೇಶಗಳನ್ನು ಕೊಡೋ ಮೂಲಕ ಬಾಬಾ ನನ್ನನ್ನು ಈ ರೀತಿ ಒಂದು ಕೆಲಸಕ್ಕೆ ನಿಯಮಿಸಿದಾರಲ್ಲ, ಈ ಒಂದು ಸ್ಥಾನ ಕೊಟ್ಟಿದ್ದಾರಲ್ಲ, ಇದನ್ನೆಲ್ಲ ನಾನು ಪಡಿಬೇಕು ಅಂದರೆ ನಾನು ಹಿಂದೆ ಬಹಳ ಅವಮಾನ ನಿಂದನೆ ಹಿಂಸೆಗಳನ್ನು ಅನುಭವಿಸಿದ್ದೀನಿ ಸ್ನೇಹಿತರೆ. ಹೆಜ್ಜೆ ಹೆಜ್ಜೆಗೂ ನನ್ನನ್ನು ಅವಮಾನಿಸಿದ್ದಾರೆ, ನಿಂದಿಸಿದ್ದಾರೆ. ಆದರೂ ಅದನ್ನೆಲ್ಲ ನಾನು ಒಂದು ಕಡೆ ಇಟ್ಟು ನಾನು ಭಗವಂತನ ಸೇವೆ ಮಾಡಿದ್ದೆ, ಒಳ್ಳೆ ಕೆಲಸಗಳನ್ನೇ ಮಾಡಿದ್ದೆ. ಅಂದರೆ ನಾನು ಅನ್ನೋದೇ ತಪ್ಪು ಇಲ್ಲ ಅಂತಲ್ಲ, ಆದರೂ ಆ ಸಮಯದಲ್ಲೆಲ್ಲ ನಾನು ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನೇ ಬಯಸಬೇಕು, ಹಾಗಾದರೆ ಮಾತ್ರ ನಾನು ಇದರಿಂದ ಹೊರಗೆ ಬರೋದು ಅಂತೇಳಿ ನನ್ನ ಮನಸ್ಸಿಗೆ ಎಲ್ಲೋ ಒಂದು ಅಭಿಪ್ರಾಯ ಮೂಡಿಬಿಟ್ಟಿತ್ತು. ಯಾಕಂದರೆ ನಾನು ಬಾಬಾರವರ ಭಕ್ತಿ ಆಗಿದ್ದರಿಂದ ನನಗೆ ಆ ಮಾರ್ಗದರ್ಶನ ಸಿಕ್ತು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಧೃತಿಗೆಡಬೇಡ್ರಿ. ಹಾಗಾಗಿ ಬಾಬಾರವರ ಪಾದಗಳಿಗೆ ಶರಣಾಗಿದ್ದಾರ. ಅವ್ರು ಹೇಳಿದಾರಲ್ಲ, ಪ್ರಾರಬ್ಧ ಕರ್ಮಗಳು ಏನೇ ಇದ್ರೂ, ನೀಚ ಪಾಪಗಳು ಏನೇ ಇದ್ರೂ ನನ್ನ ಪಾದಗಳಿಟ್ಟು ಶರಣಾಗಿ ನೀವು ಒಳ್ಳೆ ಕರ್ಮಗಳನ್ನು ಮಾಡ್ರಿ, ಅದಕ್ಕೆ ತಕ್ಕ ಫಲಗಳನ್ನು ನಾನು ಕೊಡ್ತೀನಿ. ಫಲದ ನಿರೀಕ್ಷೆ ಮಾಡಬೇಡ್ರಿ, ಕರ್ಮವನ್ನು ಮಾಡ್ರಿ, ಅದಕ್ಕೆ ತಕ್ಕ ಫಲಗಳನ್ನು ನಾನು ಕೊಡ್ತೀನಿ ಅಂತ ಬಾಬಾರವರು ಹೇಳಿದ್ದಾರೆ. ಅಂದರೆ ನಾವು ಕರ್ಮವನ್ನು ಮಾಡೋಣ, ಒಳ್ಳೆ ರೀತಿಯ ಕರ್ಮವನ್ನು ಮಾಡೋಣ, ಅದಕ್ಕೆ ತಕ್ಕ ಹಾಗೆ ಸಂಚಿತ ಕರ್ಮ ರೂಪದಲ್ಲಿ ಬಾಬಾರವರ ಹತ್ರ ಹೋಗಿ ನಮ್ಮ ಪುಣ್ಯ ಜಮಾ ಆಗತ್ತೆ. ಆ ಪುಣ್ಯವನ್ನು ಯಾವ ಸಮಯದಲ್ಲಿ ಹೇಗೆ ಕೊಡಬೇಕು ಅಂತ ಹೇಳಿ ಬಾಬಾ ನಿರ್ಧಾರ ಮಾಡಿ ಅದನ್ನ ಈ ಪ್ರಾರಬ್ಧ ಕರ್ಮ ಅಂದ್ರೆ ಈ ವರ್ತಮಾನದಲ್ಲಿ ನಮಗೆ ಸಿಗೋ ಹಾಗೆ ಮಾಡ್ತಾರೆ ಸ್ನೇಹಿತರೆ. ನನ್ನ ಕಮೆಂಟ್ ಮಾಡಿ ಪ್ರಾರಬ್ಧ ಕರ್ಮದ ಬಗ್ಗೆ ತಿಳಿಸ್ರಿ ಮೇಡಮ್ ಅಂತ ಹೇಳಿದ್ರು ಸ್ನೇಹಿತರೆ. ಅವರಿಗೋಸ್ಕರನೇ ಈ ವಿಡಿಯೋ ಆದ್ರೂ ಎಲ್ಲರಿಗೂ ಇದು ಇಷ್ಟ ಆಗತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡೋದಂತೂ ಮರಿಬೇಡ್ರಿ ಸ್ನೇಹಿತರೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋನ ನೋಡ್ತಾ ಇದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಹಾಗೆ ಗುರುವಿನ ಅನುಗ್ರಹ ಆಶೀರ್ವಾದ ಎಲ್ಲರಿಗೂ ಸಿಗುತ್ತೆ ಅಂತ ಹೇಳಿ ನಾನು ಕೂಡ ಬಾಬಾನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ದೃಢವಾದ ವಿಶ್ವಾಸ ಇಟ್ಕೊಳ್ರಿ. ಒಳ್ಳೆಯ ಕರ್ಮಗಳನ್ನು ಮಾಡ್ರಿ, ಒಳ್ಳೆಯ ಆಲೋಚನೆಗಳನ್ನು ಮಾಡ್ರಿ, ಸಕಾರಾತ್ಮಕವಾಗಿ ಜೀವಿಸೋಕೆ ಒಂದು ಒಳ್ಳೆಯ ಹೆಜ್ಜೆಯನ್ನು ನಿಮ್ಮ ಭವಿಷ್ಯದಲ್ಲಿ ಹೆಜ್ಜೆಯನ್ನು ಇಡ್ರಿ. ಅದೇ ನಿಮ್ಮ ಭವಿಷ್ಯವಾಗಿ ರೂಪುಗೊಳ್ಳುತ್ತೆ ಅಂತ ಹೇಳ್ತಾ ಈಗ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.